Hello, ಹೇಗಿದ್ದೀರಾ ಎಲ್ಲರೂ? I hope you all are doing amazing. Welcome you all to KCET most important questions and exemplar series. Structure of atom lesson ಇಂದ ನಾನು ಇವತ್ತು questions ನ ತಗೊಂಡಿದ್ದೀನಿ and we are discussing chapter analysis, exemplar series questions and PYQs. So I have read all your comment in the previous video. ನೀವೆಲ್ಲರೂ ಕೇಳಿದಂಗೆ different chapters whatever you have recommended, we are coming up with all the chapters of first PUC and all the chapters of second PUC. ಸೊ ನೀವೆಲ್ಲ ರಿಕ್ವೆಸ್ಟ್ ಮಾಡಿರೋ ಚಾಪ್ಟರ್ಸ್ನ ಸದ್ಯದಲ್ಲೇ ನಿಮಗೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಡು ನಾಟ್ ವೆರಿ, ಓಕೆ, ಇಟ್ ವಿಲ್ ಕಮ್ ಟು ಯು. ಸೊ ಹಾಗಾದರೆ ಸ್ಟ್ರಕ್ಚರ್ ಆಫ್ ಆಟಮ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಏನು ಅಂತ ಹೇಳಿ. ಸೊ ದ ಫ್ಯೂ ಇಂಪಾರ್ಟೆಂಟ್ ಟಾಪಿಕ್ಸ್ ಐ ಹವ್ ಲಿಸ್ಟೆಡ್ ಹಿಯರ್. ಅಲಾಂಗ್ ವಿತ್ ದಿಸ್ ದೆರ್ ಆರ್ ಅಗೇನ್ ಇಂಪಾರ್ಟೆಂಟ್ ಟಾಪಿಕ್ಸ್ ವಿಚ್ ಐ ವುಡ್ ಟೆಲ್ ಯು ಲೇಟರ್. ಸೊ ಕ್ವಾಂಟಮ್ ನಂಬರ್ಸ್ನಿಂದ ಹೈಯೆಸ್ಟ್ ಕೈಂಡ್ ಆಫ್ ಕ್ವೆಶನ್ಸ್ನ ಕೇಳಿದ್ರು. KCET PYQs ಜಾಸ್ತಿ ಕೇಳಿರೋದೇ ಕ್ವಾಂಟಮ್ ನಂಬರ್ಸ್ನಿಂದ. ಯು ಕ್ಯಾನ್ ಲುಕ್ ಇನ್ ಟು ದ ಡೇಟ್ಸ್ 8, 9, 10, 12, 14, 15, 16, 17, 18, 20, 21 ಇಷ್ಟು ವರ್ಷ ಕೇಳಿದ್ರು. ಲಾಸ್ಟ್ ಇಯರ್ 24ನಲ್ಲಿ ದೇ ವಾಸ್ ಕ್ವೆಶನ್ಸ್ ಫ್ರಮ್ ಬೋರ್ ರೇಡಿಯಸ್, ಬೋರ್ ಎನರ್ಜಿ. ಸೊ ಬೋರ್ ಆರ್ಬಿಟ್ ಇದು ರೇಡಿಯಸ್ ಆ್ಯಂಡ್ ಬೋರ್ ಆರ್ಬಿಟ್ ಇದು ಎನರ್ಜಿ ಬಗ್ಗೆ ಕ್ವೆಶನ್ಸ್ನ ಕೇಳಿದ್ರು 2016 ಆ್ಯಂಡ್ 24ನಲ್ಲಿ. ಅದೇ ಥರ ಡಿ ಬ್ರಾಯ್ ವೇವ್ ಲೆಂತಿಂದ ಕ್ವೆಶನ್ಸ್ನ ಕೇಳಿದ್ದಾರೆ 2019 ಆ್ಯಂಡ್ 9ನಲ್ಲಿ. ಹೈಡ್ರೋಜನ್ ಸ್ಪೆಕ್ಟ್ರಮ್ನಿಂದ 2010ನಲ್ಲಿ ಕೇಳಿದ್ರು. ಈ ವರ್ಷ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಬೇಸ್ಡ್ ಕ್ವೆಶನ್ಸ್ ಇನ್ 2023. ಸಿಂಪಲ್ ಕ್ವೆಶನ್ ಇದು. ಲೈಕ್ ಒಂದು ಸಲ್ಫೈಡ್ ಅಯಾನ್ ಕೊಟ್ಬಿಟ್ಟು ಅದರಲ್ಲಿರುವಂತಹ ಇದೆಲ್ಲ ಕೂಡ ಡೀಟೇಲ್ಸ್ ಕೊಟ್ಬಿಟ್ಟು ಅವ್ರು ಕೇಳಿರೋದು ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ದು ಸೀರೀಸ್ ಆಪ್ಷನ್ ABC-ನಲ್ಲಿ ಏನು ಕರೆಕ್ಟ್ ಆಗಿರುವಂಥ ನಂಬರ್ ಏನು ರೆಪ್ರೆಸೆಂಟ್ ಮಾಡೋದು ಹೇಗೆ ಅದನ್ನು ಅಂತ ಹೇಳಿ. ಲೈಕ್ ದೇವ್ ಗಿವನ್ ಆಪ್ಷನ್ A as 16, 16, 8, 18, 16, 32, 18 ಡಿಫ್ರೆಂಟ್ ನಂಬರ್ಸ್ ಕೊಟ್ಟು ರೈಟ್ ಆಪ್ಷನ್ಸ್ನ ನೀವು ಚೂಸ್ ಮಾಡಬೇಕು ಅಂತ ಹೇಳಿ. ಹಾಗಾದರೆ ಮೇಡಮ್ ಇಷ್ಟೇ ಟಾಪಿಕ್ಸ್ ಕಲ್ತ್ರೆ ಸಾಕಾ ಅಂತ ಹೇಳಿ ಕೆಲವೊಂದು ಸ್ಟೂಡೆಂಟ್ಸ್ ಮೆಸೇಜ್ ಮಾಡಿದ್ರಿ. ಮಕ್ಕಳೇ, ಈ ಒಂದು ಚಾಪ್ಟರ್ ಅನಾಲಿಸಿಸ್ದು ಸ್ಲೈಡ್ ಯಾಕೆ ಇಡ್ತೀವಿ ನಾವು ಅಂತ ಹೇಳಿದ್ರೆ, ನೀವು ಆ ಚಾಪ್ಟರ್ನ ಓದಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳಿವು, ಇವುಗಳನ್ನ ಮಿಸ್ ಮಾಡ್ಕೋಬೇಡಿ. ಅಡಿಷ್ನಲಿ ನೀವು ಓದ್ತೀರಾ ಅಂತ ಹೇಳಿದ್ರೆ ಇಟ್ ಇಸ್ ಆಲ್ವೇಸ್ ಗುಡ್ ಫಾರ್ ಯುವರ್ ಪ್ರಿಪರೇಷನ್, ಆಯಿತಾ? ಸೊ ಅಡಿಷ್ನಲಿ ಇವಾಗ ನೀವು ಇದು ಬಿಟ್ಟು ಬೇರೆ ಯಾವುದಾದ್ರೂ ಟಾಪಿಕ್ ನೋಡ್ಕೊಳ್ಬೇಕಾ ಅಂತ ಹೇಳಿದ್ರೆ ಎಸ್, ನೀವು ನೋಡ್ ಬಗ್ಗೆ ಕೇಳಿರ್ತೀರಲ್ವ, ರೇಡಿಯಲ್ ನೋಡ್ನ ಕ್ಯಾಲ್ಕುಲೇಟ್ ಮಾಡೋದು, ಆ್ಯಂಗ್ಯುಲಾರ್ ನೋಡ್ ಕ್ಯಾಲ್ಕುಲೇಟ್ ಮಾಡೋದು, ದೇ ಆರ್ ವೆರಿ ಇಂಪಾರ್ಟೆಂಟ್. ಈ ವರ್ಷ ಕೇಳ್ಬೋದಲ್ವ ಅವರು ರೇಡಿಯಲ್ ನೋಡ್, ಆ್ಯಂಗ್ಯುಲಾರ್ ನೋಡನ್ನು ಹೇಗೆ ಕಂಡುಹಿಡಿಯೋದು. ನಿಮ್ಮ ಎಕ್ಸಾಂಪ್ಲರ್ನಲ್ಲಿದೆ ಇದ್ರದ್ದು ರಿಲೇಟೆಡ್ ಕ್ವೆಶನ್ಸ್. ಮತ್ತು ಬೇರೆ PYQಸ್ನಲ್ಲೂ ಕೂಡ ಇದಕ್ಕೆ ರಿಲೇಟೆಡ್ ಆಗಿರೋ ಕ್ವೆಶನ್ಸ್ನ ಅವ್ರು ಕೇಳಿದ್ದಾರೆ. ಜೊತೆಗೆ ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಕ್ವೆಶನ್ಸ್ನ ಕೇಳಿದ್ದಾರೆ. ಮತ್ತು ಪೌಲಿಸ್ ಎಕ್ಸ್ಕ್ಲೂಷನ್, ದ ರೂಲ್ಸ್ ಟು ಫಿಲ್ ದ ಎಲೆಕ್ಟ್ರಾನ್ಸ್, ಪೌಲಿಸ್ ಎಕ್ಸ್ಕ್ಲೂಷನ್ ರೂಲ್, ಆಫ್ಬರ್ ಪ್ರಿನ್ಸಿಪಲ್, ಹನ್ಸ್ ರೂಲ್, ಅದರ ಬೇಸ್ಡ್ ಕ್ವೆಶನ್ಸ್ ಕೇಳಿದರು. ಬಟ್ ಈ ರೂಲ್ನ ಡೈರೆಕ್ಟಾಗಿ ನಿಮಗೆ ಕೊಡಲ್ಲ ಅವರು. ರಾದರ್ ದೇ ವಿಲ್ ಇನ್ಕಲ್ಕೇಟ್ ಆಲ್ ದಿಸ್ ರೂಲ್ಸ್ ಇನ್ ದ ಕ್ವಾಂಟಮ್ ನಂಬರ್ಸ್ ಇಟ್ ಸೆಲ್ಫ್. ಸೊ ನಮ್ಮ ಪೌಲಿಸ್ ಎಕ್ಸ್ಕ್ಲೂಷನ್ ರೂಲ್ ಹೇಳುತ್ತೆ ಒಂದೇ ಆರ್ಬಿಟಲ್ನಲ್ಲಿ 2 ಸೇಮ್ ಸ್ಪಿನ್ ಇರೋ ಎಲೆಕ್ಟ್ರಾನ್ಸ್ ಇರಬಾರ್ದು ಅಂತ ಹೇಳಿ. ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕ್ವೆಶನ್ಸ್ನ ಅವರು ಫ್ರೇಮ್ ಮಾಡ್ತಾರೆ. ಸೊ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದು ಇಸ್ ವೆರಿ ಇಂಪಾರ್ಟೆಂಟ್. ಈಗ ಎಕ್ಸಾಂಪ್ಲರ್ ಸೀರೀಸ್ ಕ್ವೆಶನ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಎಕ್ಸಾಂಪ್ಲರ್ ಸೀರೀಸ್ ಕ್ವೆಶನ್ಸ್ ಬಂದು ನಿಮಗೆ ರುದರ್ಫೋರ್ಡ್ ಆಲ್ಫಾ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ ಬೇಸ್ ಮೇಲೆ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಕನ್ಕ್ಲೂಷನ್ ಕುಡ್ ನಾಟ್ ಬಿ ಡಿರೈವ್ಡ್ ಫ್ರಮ್ ರುದರ್ಫೋರ್ಡ್ಸ್ ಆಲ್ಫಾ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್. ಸೊ ರುದರ್ಫೋರ್ಡ್ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ನಲ್ಲಿ ಯು ಕ್ಯಾನ್ ಇಮ್ಯಾಜಿನ್ ಅ ಗೋಲ್ಡ್ ಫಾಯಿಲ್ ವಿತ್ ಮೆನಿ ಸ್ಪಿಯರ್. ಈಚ್ ಸ್ಪಿಯರ್ ಇಂಡಿಕೇಟ್ಸ್ ಒನ್ ಆಟಮ್. ಆಟಮ್ ಒಳಗಡೆ ಸಣ್ಣ ಜಾಗದಲ್ಲಿ ಪ್ರೋಟಾನ್, ನ್ಯೂಟ್ರಾನ್ ಇದೆ ಅಥವಾ ಪಾಸಿಟಿವ್ ಮಾಸ್ ಇದೆ, ವಿಚ್ ವಿ ಕಾಲ್ ಆಸ್ ನ್ಯೂಕ್ಲಿಯಸ್. ಇನ್ಫ್ಯಾಕ್ಟ್ ರುದರ್ಫೋರ್ಡ್ ಇಸ್ ಎ ಪರ್ಸನ್ ಹೂ ಫಸ್ಟ್ ಕಾಯಿನ್ಡ್ ದ ವರ್ಡ್ ನ್ಯೂಕ್ಲಿಯಸ್. ಹಾಗಾದರೆ ಇಲ್ಲಿ ಮೋಸ್ಟ್ ಆಫ್ ದಿ ಆಲ್ಫಾ ಪಾರ್ಟಿಕಲ್, ವಾಟ್ ಇಸ್ ಆಲ್ಫಾ ಪಾರ್ಟಿಕಲ್? ಡಬ್ಲಿ ಚಾರ್ಜ್ಡ್ 2 ಪಾಸಿಟಿವ್ ಹೀಲಿಯಂ ಪಾರ್ಟಿಕಲ್ಸ್. ಸೊ ಡಬ್ಲಿ ಚಾರ್ಜ್ ಆಲ್ಫಾ ಪಾರ್ಟಿಕಲ್ಸ್ ಏನಿದೆ, ಮೋಸ್ಟ್ ಆಫ್ ದೆಮ್ ವೆಂಟ್ ಅನ್ಡಿಫ್ಲೆಕ್ಟೆಡ್. ಅದು ತನ್ನ ಪಾತಿಂದ ಡಿವಿಯೇಟ್ ಆಗದೆ ಸ್ಟ್ರೇಟ್ ಆಗಿ ಹೋಯಿತು. ಅರ್ಥ ಏನು? ಮೋಸ್ಟ್ ಆಫ್ ದ ಸ್ಪೇಸ್ ಇನ್ ದ ಆಟಮ್ ಇಸ್ ಎಂಟಿ. ಮತ್ತು ನ್ಯೂಕ್ಲಿಯಸ್ನ ಕಂಪೇರ್ ಮಾಡಿ, ಆ್ಯಂಡ್ ಇಫ್ ದಿಸ್ ಇಸ್ ದಿ ಆಟಮ್ ವಿತ್ ಒನ್ ಆರ್ಬಿಟ್, ಸೇ ದಟ್ ಒಂದು ಆರ್ಬಿಟನ್ನು ಬರೀತೀನಿ. ಈಗ ಆರ್ಬಿಟ್ ಅಂತ ಹೇಳೋ ಕಾನ್ಸೆಪ್ಟನ್ನು ರುದರ್ಫೋರ್ಡ್ ಹೇಳಿಲ್ಲ, ಅದು ಆ್ಯಕ್ಚುಲಿ ಹೇಳಿದ್ದು ಬೋರ್. ಸೊ ನ್ಯೂಕ್ಲಿಯಸ್ ಆಫ್ ದಿ ಆಟಮ್, ಆ ನ್ಯೂಕ್ಲಿಯಸ್ ಇರುವಂತಹ ಜಾಗವು ಮತ್ತು ಆಟಮ್ನ ಒಂದು ರೇಡಿಯಸ್ ಅಂತ ಹೇಳಿ ಏನು ಕರಿತೀವಿ. ಸೊ ರೇಡಿಯಸ್ ಅಂತ ಹೇಳಿದ್ರೆ ಇವಾಗ ನಮಗೆ ಗೊತ್ತಿದೆ ದಟ್ ಆಟಮ್ ಹ್ಯಾಸ್ ಮೆನಿ ಆರ್ಬಿಟಲ್ಸ್ ಅಂತ ಹೇಳಿ. ಇವಾಗ ನಮಗೆ ಗೊತ್ತಿದೆ ಆರ್ಬಿಟಲ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಸ್ಪೇಸ್ ಅರೌಂಡ್ ದ ನ್ಯೂಕ್ಲಿಯಸ್ ವೆರ್ ಯು ಕ್ಯಾನ್ ಫೈಂಡ್ ಎಲೆಕ್ಟ್ರಾನ್ಸ್. ರೇಡಿಯಸ್ ಆಫ್ ಆಟಮ್ ಇನ್ ಜನರಲ್ ಏನು ಹೇಳ್ಬೋದು? ದ ಏರಿಯಾ ಅಂಟಿಲ್ ವಿಚ್ ಯು ಕ್ಯಾನ್ ಫೈಂಡ್ ಎಲೆಕ್ಟ್ರಾನ್ಸ್. ಫ್ರಮ್ ದ ಸೆಂಟರ್ ದ ಏರಿಯಾ ಅಂಟಿಲ್ ವಿಚ್ ಯು ಕ್ಯಾನ್ ಫೈಂಡ್ ದ ಎಲೆಕ್ಟ್ರಾನ್ಸ್, ಅಥವಾ ಕೊನೆಯ ಆರ್ಬಿಟಲ್ ಇರುವ ಜಾಗದವರೆಗೂ ಕೂಡ ಇರುವ ಆ ಒಂದು distance from the center to that last orbital where you can find electrons. You call it as radius, but orbit word was not coined by Rutherford. Our general agi itra statement kotru that
ಆಟಮ್ನ ರೇಡಿಯಸ್ಗೂ ನ್ಯೂಕ್ಲಿಯಸ್ ರೇಡಿಯಸ್ಗೂ ಕಂಪೇರ್ ಮಾಡಿದ್ರೆ ಆಟಮ್ ರೇಡಿಯಸ್ ಇಸ್ ಕ್ವೈಟ್ ಹ್ಯೂಜ್, ನ್ಯೂಕ್ಲಿಯಸ್ ರೇಡಿಯಸ್ ಇಸ್ ಕ್ವೈಟ್ ಲೋ. ಬೈ ಗಿವಿಂಗ್ ಯು ದ ನಂಬರ್ ಆಫ್ 10⁻⁻10 ಮೀಟರ್ ಇಸ್ ದಿ ಆಟಮ್ ರೇಡಿಯಸ್ ಆದರೆ ನ್ಯೂಕ್ಲಿಯಸ್ದು ಅದಕ್ಕಿಂತಲೂ ಸಣ್ಣ ವ್ಯಾಲ್ಯೂ ದಟ್ ಇಸ್ ಈಕ್ವಲ್ ಟು 10⁻15 ಮೀಟರ್ ಅಂತ ಹೇಳಿ. ಆ್ಯಂಡ್ ಇನ್ಫ್ಯಾಕ್ಟ್ ಇಟ್ ಇಸ್ ಟ್ರೂ ಅಲ್ವಾ, ನ್ಯೂಕ್ಲಿಯಸ್ ಇಸ್ ವೆರಿ ಸ್ಮಾಲ್ ಅಂತ ಹೇಳಿ ಅವರು ಇಂಡೈರೆಕ್ಟ್ಲಿ ಹೇಳಿದರು. True it was told by Rutherford only, but he has not talked about fixed energy path. Electrons move in a circular path of fixed energy called as orbit. This was not told by Rutherford. Electrons and the nucleus are held together by electrostatic force of attraction. Yes, this was told by Rutherford only. Which of the following options does not represent ground state electronic configuration? ಯಾವುದು ಇಲ್ಲಿ ground state electronic configuration represent ಮಾಡಲ್ಲ ಅಂತ ಹೇಳಿದ್ದಾರೆ. So if you look into every options, it talks about D block elements. Because ಇಲ್ಲಿ ನೀವು ನೋಡ್ತಾ ಇದ್ದೀರಾ D block is partly filled. Okay, 4s2 3d9. The outermost electronic configuration of 3D block elements, first transition series. ಇದರಲ್ಲಿ ಯಾವುದು ground state electronic configuration ಅಲ್ಲ. First one is 4s2 3d8. It's correct only, nickel electronic configuration. Ground state ಅಂತ ಹೇಳಿದ್ರೆ when the atom is not lost any electron, when atom is more stable. Excited state ಅಥವಾ higher energy state ಅಂತ ಹೇಳಿದ್ರೆ when atom has shown its oxidation state by losing the electrons. So most stable state ನಲ್ಲಿ nickel atom has the electronic configuration of 3d8 4s2. It's correct only. Followed by 3d9 4s2. See, 3d9 4s2 ಅಂತ ಹೇಳೋದು ಕಾಪರ್ ಎಲಿಮೆಂಟ್ ಅನ್ನ ಕಂಪೇರ್ ಮಾಡುವಂತ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಇದು 29 ಇದೆ ಕಾಪರ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಯಾವಾಗ ಕಾಪರ್ is existing in its excited state ಅಥವಾ +2 oxidation state, we can expect the configuration to be 3d9 4s2 and copper losing electron from this 4s2, resulting the configuration as 3d9 and 4s0. 3d9 ನಲ್ಲಿ ಒಂದು unpaired electrons ಇರುತ್ತೆ and that causes that results due to that ಕಾಪರ್ಗೆ ಕಲರ್ ಬರುತ್ತೆ ಅಂತ ಹೇಳೋದನ್ನ ಡ್ಯೂ ಟು ದಟ್ ಒನ್ ಎಲೆಕ್ಟ್ರಾನ್ ಅಥವಾ ಒನ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಕಾಪರ್ ಇಸ್ ಗೆಟಿಂಗ್ ಬ್ಲೂ ಕಲರ್ ಅಂತ ಹೇಳೋದನ್ನ ನಾವು ಕಲ್ತಿದ್ದೀವಿ. ಕರೆಕ್ಟ್. ಸೊ ಕಾಪರ್ ಇನ್ ಇಟ್ಸ್ ಹೈಯರ್ ಎಕ್ಸೈಟೆಡ್ ಸ್ಟೇಟ್, ಹೈಯರ್ ಎನರ್ಜಿ ಸ್ಟೇಟ್ ಅಥವಾ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ನಲ್ಲಿ ಈ ಒಂದು ಕಾನ್ಫಿಗರೇಷನ್ ಅದು ತೋರಿಸುತ್ತೆ. ವಿ ಹ್ಯಾವ್ ಟು ಜಸ್ಟಿಫೈ ಇಟ್ ಬಿಕಾಸ್ ಕಾಪರ್ ಫಾರ್ಮ್ಸ್ ಮೆನಿ ಕಂಪೌಂಡ್ಸ್ ವಿತ್ +2 ಆಕ್ಸಿಡೇಷನ್ ಸ್ಟೇಟ್. ಬಟ್ ಕಾಪರ್ ತನ್ನ ಗ್ರೌಂಡ್ ಸ್ಟೇಟ್ನಲ್ಲಿ ಅಥವಾ ಮೋಸ್ಟ್ ಸ್ಟೇಬಲ್ ಎನರ್ಜಿ ಸ್ಟೇಟ್ನಲ್ಲಿ ಅಥವಾ ಲೋವರ್ ಎನರ್ಜಿ ಸ್ಟೇಟ್ನಲ್ಲಿ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಯಾವಾಗಲೂ ಕೂಡ ಅದು ಕಂಪ್ಲೀಟ್ ಸ್ಟೆಬಿಲಿಟಿ ಜೊತೆಗೆ 3d10 and 4s1 3d10 and 4s1 ಈ ಒಂದು ಆಕ್ಸಿಡೇಷನ್ ಸ್ಟೇಟನ್ನು ನಾವು ಜಸ್ಟಿಫೈ ಮಾಡ್ತೀವಿ ಕಾಪರಿಗೆ. ಸೊ ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್, ದಿಸ್ ಇಸ್ ದ ರೈಟ್ ಕಾನ್ಫಿಗರೇಷನ್. ಅವ್ರು ಕೇಳಿರೋದು ಡಸ್ ನಾಟ್ ರೆಪ್ರೆಸೆಂಟ್ ಸ್ಟೇಬಲ್ ಅಂತ ಹೇಳಿ. ಸೊ ಡಸ್ ನಾಟ್ ರೆಪ್ರೆಸೆಂಟ್ ಬಂದು ನಾವು ಬಿ ಅಂತ ಹೇಳಿ ಕೊಡ್ಬೋದು ಬಿಕಾಸ್ ಬಿ ನಲ್ಲಿ ಇದು ಗ್ರೌಂಡ್ ಸ್ಟೇಟ್ ಅಲ್ಲ, ಎನರ್ಜಿ ಸ್ಟೇಟ್ ಬಂದು ಜಾಸ್ತಿ ಇದೆ. ಆಪ್ಷನ್ ಸಿ ಕೂಡ ಗ್ರೌಂಡ್ ಸ್ಟೇಟ್ನ ರೆಪ್ರೆಸೆಂಟ್ ಮಾಡುತ್ತೆ, ಜಸ್ಟ್ ದಿಸ್ ವಾಟ್ ಐವ್ ರಿಟನ್ ಹಿಯರ್. ಆಪ್ಷನ್ ಡಿ ಕೂಡ ಕ್ರೋಮಿಯಂನ ಗ್ರೌಂಡ್ ಸ್ಟೇಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ಕ್ರೋಮಿಯಂ ಇಸ್ ವೆರಿ ಸ್ಟೇಬಲ್ ಡ್ಯೂ ಟು ಕಂಪ್ಲೀಟ್ಲಿ ಹಾಫ್ ಫಿಲ್ಡ್ 3d5 ಆರ್ಬಿಟಲ್. Most stable for chromium. Now, probability density plot for 1s and 2s orbital are given in the following figures. 1s and 2s figure ನೋಡ್ತಾ ಇದ್ದೀರಲ್ವಾ ನೀವು. So the density of dots in the region represents the probability density of finding electron. So ಅರ್ಥ ಏನು, ಬ್ರೈಟ್ ರೀಜನ್ ಅಲ್ಲಿ ನ್ಯೂಕ್ಲಿಯಸ್ ಇದೆ, ಬಟ್ the density darker region ಅಲ್ಲಿ it represents dots of electron which talks about the presence of electron. ಇಲ್ಲಿ ನ್ಯೂಕ್ಲಿಯಸ್ ಇದೆ, ಅಲ್ಲಿ presence of electron ಇಲ್ಲ. Then you can find a dark region where you can find a nucleus for 2s orbital. Again allone ಸ್ವಲ್ಪ shaded white color region ಇದೆ where you cannot find a electron. Where you cannot find a electron, that region is called as nodal region. And where you can find a electron, ಇಲ್ಲಿ ನಿಮಗೆ electron ಇದು presence ಇದೆ ಆಯ್ತಾ. ಸೊ ಇಲ್ಲೂ ಕೂಡ electron ಇದು presence ಇದೆ. ಸೊ electron present ಇದೆ, ಮತ್ತೆ ಇಲ್ಲ, ಮತ್ತೆ ವಾಪಸ್ electron present ಇದೆ. ಈ ಒಂದು ಡಯಾಗ್ರಾಮ್ನ ನಾವು ಬೌಂಡ್ರಿ ಸರ್ಫೇಸ್ ಡಯಾಗ್ರಾಮ್ ಅಂತ ಹೇಳ್ತೀವಿ. ದಿಸ್ ಇಸ್ ಬೇಸ್ಡ್ ಆನ್ ದ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್. ಸೊ ಆ ಒಂದು ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ ಇದು. 1s and 2s orbitals are spherical in shape. So s orbitals are usually spherical in shape. 1s ಆದ್ರೂ ಆಯ್ತು, 2s ಆದ್ರೂ ಆಯ್ತು, 3s ಆದ್ರೂ ಆಯ್ತು, 4s ಆದ್ರೂ ಆಯ್ತು. ಸೊ ಎಸ್ ದಿಸ್ ಇಸ್ ಕರೆಕ್ಟ್. ಅವ್ರು ಕೇಳಿದ್ರು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿ. Probability of finding electron is maximum near the nucleus.
ಸೊ ಎಲೆಕ್ಟ್ರಾನ್ಸ್ ಅನ್ನ ಹುಡುಕುವಂಥದ್ದು ನ್ಯೂಕ್ಲಿಯಸ್ ಹತ್ರ ಸ್ವಲ್ಪ ಜಾಸ್ತಿ ಇರುತ್ತೆ. ನ್ಯೂಕ್ಲಿಯಸ್ ತುಂಬಾ ಹತ್ರ ಅಲ್ಲ, ನ್ಯೂಕ್ಲಿಯಸ್ ಆಗಿದ ನಂತರ ನೆಕ್ಸ್ಟ್ ಬರುವಂಥ ರೀಜನ್. ಫಾರ್ ಎಕ್ಸಾಂಪಲ್ 2s ಆರ್ಬಿಟಲ್ ನಿಮಗೆ ಅದು ಕ್ಲಾರಿಟಿ ಕೊಡುತ್ತೆ. ಸೊ 2s ಆರ್ಬಿಟಲ್ನಲ್ಲಿ ನಾವು ಏನೇನು ಕಲಿತೀವಿ, 1s ಆರ್ಬಿಟಲ್ ಕೂಡ ಇದೆ, 2s ಆರ್ಬಿಟಲ್, ಎರಡು ಆರ್ಬಿಟಲ್ ಇದೆ. ಸೊ ನ್ಯೂಕ್ಲಿಯಸ್ ಇರುವ ಜಾಗ, ನಂತರ ಇದು 1s ಆರ್ಬಿಟಲ್. ಸೊ ಆರ್ಬಿಟಲ್ ಅಂತ ಹೇಳಿದ್ರೆ ಇಲೆಕ್ಟ್ರಾನ್ಸ್ಗಳು ಇರುವಂತಹ ಜಾಗ, ಹೌದಾ? ಸೊ ನ್ಯೂಕ್ಲಿಯಸ್ ಹತ್ರ ಇವುಗಳು ಆ ಇಲೆಕ್ಟ್ರಾನ್ಸ್ಗಳ ಇರುವಿಕೆ ಸ್ವಲ್ಪ ಜಾಸ್ತಿ ಇರುತ್ತೆ. ಬಿಕಾಸ್ ದರ್ ಇಸ್ ಅ ಅಟ್ರಾಕ್ಟಿವ್ ಫೋರ್ಸ್, ಬ್ಯಾಲೆನ್ಸ್ಡ್ ಫೋರ್ಸ್ ಇದೆ ಅಲ್ಲಿ. ಹಾಗಾಗಿ ಎಸ್, ಇಟ್ ಇಸ್ ಕರೆಕ್ಟ್. ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್ ಇಸ್ ಮ್ಯಾಕ್ಸಿಮಮ್ ನಿಯರ್ ದ ನ್ಯೂಕ್ಲಿಯಸ್. ಕರೆಕ್ಟ್. ನ್ಯೂಕ್ಲಿಯಸ್ನಿಂದ ತುಂಬಾ ದೂರ ಹೋದ್ರಿ, ಅಲ್ಲಿ ಎಲೆಕ್ಟ್ರಾನ್ಸ್ ಇರುವಂತಹ ಚಾನ್ಸಸ್ ತುಂಬಾ ಕಡಿಮೆ. ಬಿಕಾಸ್ ಆ ನೆಗೆಟಿವ್ ಪಾರ್ಟಿಕಲ್ದು ಚಾರ್ಜ್ ಅನ್ನ ನ್ಯೂಟ್ರಲೈಸ್ ಮಾಡ್ಬೇಕಲ್ವಾ, ಬ್ಯಾಲೆನ್ಸ್ ಮಾಡ್ಬೇಕಲ್ವಾ. ದ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್ ಎಟ್ ಅ ಗಿವನ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಇನ್ ಆಲ್ ದ ಡೈರೆಕ್ಷನ್. ಸೊ ಎಸ್ ಆರ್ಬಿಟಲ್ ಆಗಿರೋದ್ರಿಂದ ನೀವು ಇಟ್ ಇಸ್ ಸ್ಪೆರಿಕಲ್. ಸೊ ಯಾವುದೇ ಡೈರೆಕ್ಷನ್ ತಗೊಳ್ಳಿ, ಲೈಕ್ ಇಫ್ ಐ ಟೇಕ್ ಎನಿ ಡೈರೆಕ್ಷನ್, x, z, y, any direction if I consider, I can find electron. ಈ ಡೈರೆಕ್ಷನಲ್ಲಿ ಎಲೆಕ್ಟ್ರಾನ್ಸ್ ಇದೆ, ಈ ಡೈರೆಕ್ಷನಲ್ಲಿ ಎಲೆಕ್ಟ್ರಾನ್ಸ್ ಇದೆ, ಈ ಡೈರೆಕ್ಷನಲ್ಲಿ ಎಲೆಕ್ಟ್ರಾನ್ಸ್ ಇದೆ. ಬಟ್ ಪಿ ಆರ್ಬಿಟಲ್ಸ್ ಬಂದ್ರೆ ಆ ಥರ ಅಲ್ಲ. ಪಿ ಎಕ್ಸ್ ಅಂತ ಹೇಳಿದ್ರೆ, ಸೊ ಇಫ್ ದಿಸ್ ಇಸ್ ಮೈ ಎಕ್ಸ್ ಆರ್ಬಿಟಲ್, ಪಿ ಎಕ್ಸ್ ಆರ್ಬಿಟಲ್ ನಲ್ಲಿ ಎಲೆಕ್ಟ್ರಾನ್ಸ್ ಇದೆ ಅಂತ ಹೇಳಿದ್ರೆ ಐ ವಿಲ್ ನಾಟ್ ಬಿ ಏಬಲ್ ಟು ಫೈಂಡ್ ಎಲೆಕ್ಟ್ರಾನ್ಸ್ ಇನ್ ದ ವೈ ಡೈರೆಕ್ಷನ್, ಝೆಡ್ ಡೈರೆಕ್ಷನ್. ಬರೀ ಪಿ ಎಕ್ಸ್ ಆರ್ಬಿಟಲ್ ನಲ್ಲಿ ಮಾತ್ರ ಎಲೆಕ್ಟ್ರಾನ್ಸ್ ಇರುತ್ತೆ, ಅಂದ್ರೆ ಎಕ್ಸ್ ಡೈರೆಕ್ಷನ್ ಅಲ್ಲಿ ಮಾತ್ರ ಎಲೆಕ್ಟ್ರಾನ್ಸ್ ಇರುತ್ತೆ, ವೈ ಡೈರೆಕ್ಷನ್ ಅಲ್ಲಿ ಮಾತ್ರ ಎಲೆಕ್ಟ್ರಾನ್ಸ್ ಇರುತ್ತೆ. ಇದು ಅಪ್ಲಿಕೇಬಲ್ ಫಾರ್ ಪಿ ಆರ್ಬಿಟಲ್ ಅಂಡ್ ಡಬಲ್ ಡಿ ಆರ್ಬಿಟಲ್. ಬಟ್ ವೆನ್ ಇಟ್ ಕಮ್ಸ್ ಟು ಎಸ್ ಆರ್ಬಿಟಲ್, electrons are present in all the axis, all the direction ಅಂತ ಹೇಳ್ಬೋದು. ಸರಿನಾ? ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಾ? ಎಸ್. Probability density of electron for 2s orbital decreases uniformly as distance from the nucleus increases. ಅಂದ್ರೆ probability density of electron ಅನ್ನ ಐಡೆಂಟಿಫೈ ಮಾಡೋದು ಡಿಕ್ರೀಸಸ್, ಕಡಿಮೆ ಆಗುತ್ತೆ, ಯೂನಿಫಾರ್ಮ್ಲಿ ಅಂದ್ರೆ ಈಕ್ವಲ್ ಆಗಿ ಕಡಿಮೆ ಆಗುತ್ತೆ ಆಸ್ ದ ಡಿಸ್ಟೆನ್ಸ್ ಫ್ರಮ್ ದ ನ್ಯೂಕ್ಲಿಯಸ್ ಇನ್ಕ್ರೀಸಸ್. ಸೊ ನ್ಯೂಕ್ಲಿಯಸ್ ನಿಂದ ಡಿಸ್ಟೆನ್ಸ್ ಜಾಸ್ತಿ ಆದಾಗ ಎಲೆಕ್ಟ್ರಾನ್ಸ್ ಅನ್ನ ಇರುವಿಕೆಯನ್ನು ತುಂಬಾ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ಯೂನಿಫಾರ್ಮ್ ಆಗಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದಟ್ಸ್ ನಾಟ್ ಟ್ರೂ. ಯೂನಿಫಾರ್ಮ್ ಆಗಿ ಕಡಿಮೆ ಆಗಲ್ಲ. ಅದು ಹೇಗೆ ಕಡಿಮೆ ಆಗುತ್ತೆ? ಅದು ಫಸ್ಟ್ಗೆ ನ್ಯೂಕ್ಲಿಯಸ್ ಇದೆ, ಅಲ್ಲಿ ಎಲೆಕ್ಟ್ರಾನ್ ಇಲ್ಲ, ಮತ್ತೆ 1s ಆರ್ಬಿಟಲ್ ಇದೆ, 1s ಆರ್ಬಿಟ್ ಇದೆ, ಅಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ. 1s ಆರ್ಬಿಟಲ್ ಅಂತಾನೆ ಹೇಳಬೇಕು, ನಾಟ್ ಆರ್ಬಿಟ್. ಅಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ. ಆಮೇಲೆ ತಿರ್ಗಾ ಅಲ್ಲಿ ಸ್ವಲ್ಪ ವೈಟ್ ಕಲರ್ ರೀಜನ್ ಇದೆ, ಅಲ್ಲಿ ಎಲೆಕ್ಟ್ರಾನ್ಸ್ ಇಲ್ಲ, ತಿರ್ಗಾ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಇರುತ್ತೆ ಇರಲ್ಲ, ಇರುತ್ತೆ ಇರಲ್ಲ, ಹೀಗೆ. ಸೊ ಫಸ್ಟ್ಗೆ ನ್ಯೂಕ್ಲಿಯಸ್ ಇದೆ, ಅಲ್ಲಿ ಎಲೆಕ್ಟ್ರಾನ್ಸ್ ಇಲ್ಲ, ಮತ್ತೆ 1s ಆರ್ಬಿಟಲ್ ನಲ್ಲಿ ಎಲೆಕ್ಟ್ರಾನ್ ಇದೆ, ಮತ್ತೆ ಎಲೆಕ್ಟ್ರಾನ್ಸ್ ಈ ಜಾಗದಲ್ಲಿ ಇಲ್ಲ, ದೆನ್ ಅಗೇನ್ ಈ ಜಾಗದಲ್ಲಿ ಎಲೆಕ್ಟ್ರಾನ್ಸ್ ಇದೆ, ರೈಟ್? ಆ ಸರ್ಕಲ್ ಮೇಲೆ ಎಲೆಕ್ಟ್ರಾನ್ಸ್ ಇರುತ್ತೆ, ಇನ್ ಬಿಟ್ವೀನ್ ಜಾಗದಲ್ಲಿ ಅದು ಇಲ್ಲ. ಸೊ ಯೂನಿಫಾರ್ಮ್ ಆಗಿ ಡಿಕ್ರೀಸ್ ಆಗಲ್ಲ. ಫಸ್ಟ್ ಅದು ಹೇಗೆ ಡಿಕ್ರೀಸ್ ಆಗುತ್ತೆ ಅಂದ್ರೆ, ಇಟ್ ವಾಸ್ ನಿಯರ್ ದ ನ್ಯೂಕ್ಲಿಯಸ್, ಎಲೆಕ್ಟ್ರಾನ್ ಇಸ್ ದೇರ್, ಮತ್ತೆ ಎಲೆಕ್ಟ್ರಾನ್ ಇಲ್ಲ, ತಿರ್ಗಾ ಎಲೆಕ್ಟ್ರಾನ್ ಇರುತ್ತೆ, ಮತ್ತೆ ಎಲೆಕ್ಟ್ರಾನ್ ಇಲ್ಲ. ಸೊ ಇಟ್ ಗೋಸ್ ಲೈಕ್ ಅ ವೇವ್, ನಾಟ್ ಇನ್ ಅ ಯೂನಿಫಾರ್ಮ್ ವೇ. ಹಾಗಾಗಿ ರಾಂಗ್ ಸ್ಟೇಟ್ಮೆಂಟ್ ಯಾವುದು ಅಂತ ಹೇಳಿ ಕೇಳಿದಾರಲ್ವಾ? ಸೊ ಕೊಟ್ಟಿರುವಂತಹ 3 ಸ್ಟೇಟ್ಮೆಂಟ್ ಕರೆಕ್ಟ್ ಇತ್ತು ಮಕ್ಕಳೇ. ಈ ಸ್ಟೇಟ್ಮೆಂಟ್ ರಾಂಗ್ ಇದೆ. ಯೂನಿಫಾರ್ಮ್ ಆಗಿ ಅದು ಡಿಕ್ರೀಸ್ ಆಗಲ್ಲ. ಫಸ್ಟ್ಗೆ ಕಡಿಮೆ ಇರುತ್ತೆ ಬಿಕಾಸ್ ಅದು ನ್ಯೂಕ್ಲಿಯಸ್ ಇರುವಂತಹ ಜಾಗ, ಮತ್ತೆ ಎಲೆಕ್ಟ್ರಾನ್ ಇರುತ್ತೆ, ಮತ್ತೆ ಎಲೆಕ್ಟ್ರಾನ್ ಕಡಿಮೆ ಆಗುತ್ತೆ, ಮತ್ತೆ ಎಲೆಕ್ಟ್ರಾನ್ ಇರುತ್ತೆ. ಆಮೇಲೆ ನೀವು ಇಲ್ಲಿದ್ದೀರಾ ಅಂತ ಹೇಳಿದ್ರೆ, ಸೇ ದಟ್ ಯು ಆರ್ ಹಿಯರ್ ಆ್ಯಂಡ್ ನ್ಯೂಕ್ಲಿಯಸ್ ಇಸ್ ಹಿಯರ್. ಈ ಜಾಗ ಬಿಟ್ಟು 2s ಆರ್ಬಿಟಲ್ ಆಗಿದ ನಂತರ ನೀವು ಎಲ್ಲೇ ಹೋದ್ರೂ ಮತ್ತೆ ಅದು ಯೂನಿಫಾರ್ಮ್ ಆಗಿ ಕಡಿಮೆ ಆಗುತ್ತೆ. ಇಲ್ಲೆಲ್ಲೂ ಕೂಡ ಇರಲ್ಲ, ದಿಸ್ ಜಾಗದಲ್ಲಿ ಎಲ್ಲೂ ಕೂಡ ಎಲೆಕ್ಟ್ರಾನ್ಸ್ಗಳು ಇರಲ್ಲ. ಇಫ್ ಯು ಆರ್ ಸ್ಟ್ಯಾಂಡಿಂಗ್ ಆ್ಯಂಡ್ ಯು ಎಕ್ಸ್ಪೆಕ್ಟ್ ನ್ಯೂಕ್ಲಿಯಸ್ ಟು ಶೋ ಎಲೆಕ್ಟ್ರಾನ್ಸ್, ನೋ ಇಟ್ ವಿಲ್ ನಾಟ್ ಶೋ. ಸೊ 2s ಆರ್ಬಿಟಲ್ ಆಗಿದ ನಂತರ ಎಲೆಕ್ಟ್ರಾನ್ಸ್ ಇರುತ್ತಾ, ಇಲ್ಲಿರುತ್ತಾ, 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 ಇಲ್ಲಿರುತ್ತಾ? ನೋ. ಓಕೆ, ಸೊ ದಟ್ಸ್ ಹೌ ಇಟ್ ಇಸ್. ಹೋಪ್ ಇಟ್ಸ್ ಕ್ಲಿಯರ್ ಎವ್ರಿಬಡಿ. Which of the following statement is not correct about the characteristic of cathode rays? Cathode rays to related statement ಯಾವುದು ಕರೆಕ್ಟ್ ಅಲ್ಲ. They start from cathode, move towards anode. Correct. They travel in a straight line in the absence of external electric and magnetic field. ಇದು ಕೂಡ ಕರೆಕ್ಟ್. ನೀವೇನಾದ್ರೂ ಎಲೆಕ್ಟ್ರಿಕಲ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ರಿ ಅಂದ್ರೆ, ಇಲೆಕ್ಟ್ರಿಕ್ ಫೀಲ್ಡ್ ಇಟ್ರಿ ಅಂದ್ರೆ ಕ್ಯಾಥೋಡ್ ಪಾರ್ಟಿಕಲ್ಸ್ಗಳು ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ಇಲೆಕ್ಟ್ರಿಕ್ ಪ್ಲೇಟ್ನ ಪಾಸಿಟಿವ್ ಪ್ಯಾನಲ್ಗೆ ಅದು ಹೋಗಿ ಆ ಒಂದು ಡೈರೆಕ್ಷನಲ್ಲಿ ಅಟ್ರಾಕ್ಟ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ಟರು ಕೂಡ ಎಲೆಕ್ಟ್ರಾನ್ಸ್ಗಳು ಸ್ಟ್ರೇಟ್ ಲೈನ್ ಹೋಗೋದಕ್ಕಿಂತನೂ ದೇ ಡಿವಿಯೇಟ್ ದೇಯರ್ ಪಾತ್, ಆಯ್ತಾ? ತನ್ನ ಒರಿಜಿನಲ್ ಪಾತಿಂದ ಅದು ಡಿವಿಯೇಟ್ ಆಗುತ್ತೆ. ಸೊ ಆಬ್ಸೆನ್ಸ್ನಲ್ಲಿ ಅದು ಸ್ಟ್ರೇಟ್ ಲೈನಲ್ಲೇ ಹೋಗುತ್ತೆ. ಕ್ಯಾರೆಕ್ಟರಿಸ್ಟಿಕ್ ಆಫ್ ಕ್ಯಾಥೋಡ್ ರೇಸ್ ಡು ನಾಟ್ ಡಿಪೆಂಡ್ ಅಪಾನ್ ದ ಮೆಟೀರಿಯಲ್ ಆಫ್ ದಿ ಎಲೆಕ್ಟ್ರೋಡ್ ಇನ್ ದ ಕ್ಯಾಥೋಡ್ ರೇ. ಸೊ ನಾವೇನು ಕ್ಯಾಥೋಡ್ ಆ್ಯಂಡ್ ಆ್ಯನೋಡ್ ಅಂತ ಹೇಳಿ ಮೆಟೀರಿಯಲ್ ಯೂಸ್ ಮಾಡ್ತೀವಿ,
ಈ ಕ್ಯಾಥೋಡ್ನಿಂದ ಬರುವಂತಹ ರೇಸ್ ಏನಿದೆ ಅಲ್ವಾ, ಇಲೆಕ್ಟ್ರಾನ್ ರೇಸ್ ಏನಿದೆ, ದಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಕ್ಯಾಥೋಡ್ ಮೆಟೀರಿಯಲ್. ಎಸ್, ಇಟ್ ವಿಲ್ ನಾಟ್ ಡಿಪೆಂಡ್. ಅದೇ ಥರ ನಾವು ಆ ಒಂದು ಕ್ರೂಕ್ಸ್ ಟ್ಯೂಬ್ ಅಥವಾ ನಾವು ಅದನ್ನ ಸಿಲಿಂಡ್ರಿಕಲ್ ಟ್ಯೂಬ್ ಅಂತ ಹೇಳ್ತೀವಿ ಅಥವಾ ಡಿಸ್ಚಾರ್ಜ್ ಟ್ಯೂಬ್ ಅಂತ ಹೇಳ್ತೀವಿ. ಅದರಲ್ಲಿ ಒಂದು ಇನರ್ಟ್ ಗ್ಯಾಸ್ನ ಫಿಲ್ ಮಾಡಿರ್ತೀವಿ ಅನ್ಕೊಳ್ಳಿ. ಸೇ ದಟ್ N2 ಗ್ಯಾಸನ್ನು ನಾನು ಫಿಲ್ ಮಾಡಿದೆ. ಸೊ ಇಲೆಕ್ಟ್ರಾನು N2 ಗ್ಯಾಸ್ ಮೇಲೆ ಕೂಡ ಡಿಪೆಂಡ್ ಆಗಿರಲ್ಲ, ಅಥವಾ ದ ಗ್ಯಾಸ್ ವಿಚ್ ಇಸ್ ಫಿಲ್ಡ್ ಇನ್ ದಟ್ ಚೇಂಬರ್ ಅದರ ಮೇಲೆ ಕೂಡ ಡಿಪೆಂಡ್ ಆಗಿರಲ್ಲ. ಬಟ್ ಅವ್ರು ಏನು ಹೇಳಿದ್ದಾರೆ ಆಪ್ಷನ್ ಡಿ ನಲ್ಲಿ, ಕ್ಯಾರೆಕ್ಟರಿಸ್ಟಿಕ್ ಆಫ್ ಕ್ಯಾಥೋಡ್ ರೇಸ್ ಡಿಪೆಂಡ್ ಅಪಾನ್ ದ ನೇಚರ್ ಆಫ್ ದ ಗ್ಯಾಸ್ ಪ್ರೆಸೆಂಟ್ ಇನ್ ದ ಕ್ಯಾಥೋಡ್ ರೇ ಟ್ಯೂಬ್. ಆ ಟ್ಯೂಬ್ ಒಳಗಡೆ ಇರುವ ಗ್ಯಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋ, ಕ್ಯಾಥೋಡ್ ರೇ ಬಂದು ನೇಚರ್ ಆಫ್ ದ ಮೆಟೀರಿಯಲ್ ಮೇಲೂ ಡಿಪೆಂಡ್ ಆಗಿರಲ್ಲ, ಕ್ಯಾಥೋಡ್ ಮೆಟೀರಿಯಲ್ ಮೇಲೂ ಡಿಪೆಂಡ್ ಆಗಿರಲ್ಲ, ನೇಚರ್ ಆಫ್ ದ ಗ್ಯಾಸ್ ವಿಚ್ ಇಸ್ ಫಿಲ್ಡ್ ಇನ್ ದಟ್ ಟ್ಯೂಬ್ ಕೂಡ ಅದ್ರ ಮೇಲೆ ಕೂಡ ಅದು ಡಿಪೆಂಡ್ ಆಗಿರಲ್ಲ. ಎರಡರ ಮೇಲೆ ಕೂಡ ಕ್ಯಾಥೋಡ್ ರೇ ಡಿಪೆಂಡ್ ಆಗಿರಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಎಲೆಕ್ಟ್ರಾನ್ ಈಸ್ ಇನ್ಕರೆಕ್ಟ್? Negatively charged particle, the mass of electron is equal to mass of neutron? No, mass of electron is very smaller. It is actually ಎಷ್ಟು smaller? ನಿಮ್ಮ ಕೈಲಿ 2000 ಚಾಕ್ಲೇಟ್ ಇದೆ ನಿಯರ್ಲಿ ಅಂದರೆ 2000 ಚಾಕ್ಲೇಟ್ ಕರೆಸ್ಪಾಂಡ್ಸ್ ಟು ಒಂದು ನ್ಯೂಟ್ರಾನ್. ಈಚೆ ಕೈಯಲ್ಲಿ ಒಂದು ಚಾಕ್ಲೇಟ್ ಇದೆ ಅಂತ ಹೇಳಿದ್ರೆ ದಟ್ ಒನ್ ಚಾಕ್ಲೇಟ್ ಕರೆಸ್ಪಾಂಡ್ಸ್ ಟು electron. So it is like almost 1 out of 1800 times. So 1800 times it is smaller ಅಂತ ಹೇಳೋದನ್ನ ನಿಯರ್ಲಿ 2000 ಕನೆಕ್ಷನ್ಸ್ನ ತಗೊಂಡೆ. ಸೊ ದ್ಯಾಟ್ ಸ್ಮಾಲ್ ಇಟ್ ಇಸ್. ಸೊ ಎಕ್ಸಾಕ್ಟ್ ವ್ಯಾಲ್ಯೂಸ್ನ ಹೇಳಬೇಕು ಅಂತ ಹೇಳಿದ್ರೆ ವಿ ಸೇ ದಟ್ 1847 times smaller the electron is compared to our proton and compared to our neutron. So that value is not really needed. Just know that electron mass will be 9.1 into 10 to the power minus 31 kg. And neutron mass ಎಷ್ಟು? 1.675 into 10 to the power minus 27 kg. So obviously this is greater than minus 31. ಈ values ಬಿಟ್ಬಿಡಿ, 91 and 1.675. If you look into the power, you will come to know which is huge here, right? So it is the basic constituent of all the atoms. ಇದೆಲ್ಲ ಕೂಡ ಕರೆಕ್ಟ್ ಇದೆ. ಆಪ್ಷನ್ ಬಿ is wrong. It is constituent of cathode ray. Yes. Which of the following properties of atom could be explained correctly by J.J. Thomson model of atom? Overall neutrality of atom, spectra of hydrogen, position of electron, proton, neutron, stability of atom. When J.J. Thomson came up with his model, only proton alla, only electron was known, because J.J. Thomson is a person who discovered electron. Proton clarity ಇರಲಿಲ್ಲ ಮತ್ತು ನ್ಯೂಟ್ರಾನ್ ಕ್ಲಾರಿಟಿ ಇರಲಿಲ್ಲ. ಬಟ್ J.J. Thomson somewhere made a statement that ವಾಟರ್ ಮೆಲನ್ನ ಕಂಪೇರ್ ಮಾಡ್ತೀರಾ ಅಂತ ಹೇಳಿದ್ರೆ ಎಡಿಬಲ್ ರೆಡ್ ಕಲರ್ ಪಾರ್ಟು ಪಾಸಿಟಿವ್ ಚಾರ್ಜ್ ಆಗಿರುತ್ತೆ, ಎಂಟೈರ್ ಆಟಮ್ ಒಳಗಡೆ ಅದು ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ಅಲ್ಲಿ ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಹುದುಗಿಕೊಂಡಿರುತ್ತೆ, ಎಂಬೆಡೆಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಯಾರು? J.J. Thomson. ಸೊ ಈ ಟಾಕ್ಸ್ ಅಬೌಟ್ ದ ನ್ಯೂಟ್ರಾಲಿಟಿ ಆಫ್ ಆಟಮ್. ಅಂದರೆ ಪಾಸಿಟಿವ್ ನೆಗೆಟಿವ್ ಚಾರ್ಜು ಈಕ್ವಲ್ ಇರಬೇಕು. ಆಟಮ್ನ ಮುಟ್ಟಿದ್ರೆ ನಿಮಗೆ ಶಾಕ್ ಹೊಡಿಬಾರ್ದು. ಇನ್ಫ್ಯಾಕ್ಟ್ ಯು ಆರ್ ಮೇಡ್ ಅಪ್ ಆಫ್ tiny lakhs of atoms. Do you get charged when you bring your hands like this? Illa alla. So atoms are neutral. This was clearly told by J.J. Thomson. J.J. Thomson neutrality ಬಗ್ಗೆ ಮಾತಾಡಿದ್ರು. ಸ್ಪೆಕ್ಟ್ರಾ ಆಫ್ ಹೈಡ್ರೋಜನ್ ಆಟಮ್ ಮಾತಾಡಿದ್ದು ಬೋರ್ಸ್ ಮಾಡೆಲ್. ಪೊಸಿಷನ್ ಆಫ್ ಎಲೆಕ್ಟ್ರಾನ್, ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಅನ್ನು ಕರೆಕ್ಟಾಗಿ ಹೇಳಿದ್ದು ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಅಂತಲೇ ಹೇಳ್ಬೋದು. ಸೊ ಇವತ್ತಿಗೆ ನಾವು ನಂಬೋದು ಕೂಡ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ನೇ. ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ ನ್ಯೂಟ್ರಾನ್ ಇದೆ, ಮತ್ತು ನ್ಯೂಕ್ಲಿಯಸ್ ಹೊರಗಡೆ ಒಂದಿಷ್ಟು ರೀಜನ್ನಲ್ಲಿ ಇಲೆಕ್ಟ್ರಾನ್ಸ್ಗಳಿರುತ್ತೆ. ಇಟ್ ಇಸ್ ನಾಟ್ ಫಿಕ್ಸ್ಡ್, ಇಟ್ ಇಸ್ ನಾಟ್ ಮೂವಿಂಗ್ ಇನ್ ಅ ಸರ್ಕ್ಯುಲರ್ ಪಾತ್, ಆ ಥರ ಏನೂ ಇಲ್ಲ. ಇಲೆಕ್ಟ್ರಾನ್ಸು ಆ ಒಂದು ನ್ಯೂಕ್ಲಿಯಸ್ನ ಸುತ್ತ ಕ್ಲೌಡ್ ಫಾರ್ಮ್ಯಾಟ್ನಲ್ಲಿ ಇರುತ್ತೆ ಅಂತ ಹೇಳಿ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಗಿವ್ಸ್ ದ ಜಸ್ಟಿಫಿಕೇಶನ್ ಫಾರ್ ದಿಸ್. ಸ್ಟೆಬಿಲಿಟಿ ಆಫ್ ಆಟಮ್ ಬಗ್ಗೆ ಹೇಳೋದು ಕೂಡ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್. ಬೇರೆ ಯಾವ ಮಾಡೆಲ್ ಕೂಡ ಸ್ಟೆಬಿಲಿಟಿ ಆಫ್ ಆಟಮ್ನ ತುಂಬ ಚೆನ್ನಾಗಿ ಫೋಕಸ್ ಮಾಡಿರಲಿಲ್ಲ. ಬಟ್ ಬೋರ್ ಹ್ಯಾಡ್ ಗಿವನ್ ದಿ ಅಟೆಂಪ್ಟ್ ಟು ಬೋರ್ ತನ್ನ ಆರ್ಬಿಟ್ಗಳಿಗೆ ಒಂದಿಷ್ಟು ಫಿಕ್ಸ್ಡ್ ಎನರ್ಜಿಯನ್ನು ಕೊಟ್ಟು ಎನರ್ಜಿ ಆಫ್ ದಿ ಆರ್ಬಿಟ್ ಬಗ್ಗೆ ಮಾತಾಡ್ತಾರೆ, ರೇಡಿಯಸ್ ಆಫ್ ದಿ ಆರ್ಬಿಟ್ ಬಗ್ಗೆ ಮಾತಾಡ್ತಾರೆ. ಸೊ ಥ್ರೂ ದ್ಯಾಟ್ ಸ್ಟೆಬಿಲಿಟಿಯನ್ನು ಈವನ್ ಬೋರ್ ಆಲ್ಸೋ ಹ್ಯಾಸ್ ಅಡ್ರೆಸ್ಡ್. ಹಾಗಾದರೆ ನಿಮಗೆ ಗೊತ್ತಾಯಿತು ಮಿಕ್ಕಿದ ಆಪ್ಷನ್ಸ್ಗಳು ಯಾವ್ಯಾವ ಅಟಾಮಿಕ್ ಮಾಡೆಲ್ಸ್ ಹೇಳಿದ್ರು, ಬೋರ್ ಅಟಾಮಿಕ್ ಮಾಡೆಲ್ ಏನು ಹೇಳಿತ್ತು ಮತ್ತು ಥಾಮ್ಸನ್ ಅಟಾಮಿಕ್ ಮಾಡೆಲ್ ಏನು ಹೇಳಿತ್ತು ಅಂತ ಹೇಳಿ ಗೊತ್ತಾಯಿತು. ಕರೆಕ್ಟಾ? ಸೊ ಇಷ್ಟು ಎಕ್ಸ್ಪ್ಲನೇಷನ್ ಸಾಕಿದಕ್ಕೆ. ಟು ಆಟಮ್ಸ್ ಆರ್ ಸೆಡ್ ಟು ಬಿ isobar if they have same proton and neutron number, different mass number. Since you know this concept, I'm just moving on further.
ಸೊ ರೈಟ್ ಆಪ್ಷನ್ ಇಸ್ ಆಪ್ಷನ್ ಡಿ. ಸೇಮ್ ನಂಬರ್, ಸಮ್ ಆಫ್ ನಂಬರ್ ಆಫ್ ಪ್ರೋಟಾನ್ ನ್ಯೂಟ್ರಾನ್ ಸೇಮ್ ಇರುತ್ತೆ. ಅಂದರೆ ಅಟಾಮಿಕ್ ಮಾಸ್ ಇಸ್ ಮೇಡ್ ಅಪ್ ಆಫ್ ಪ್ರೋಟಾನ್ ಅಂಡ್ ನ್ಯೂಟ್ರಾನ್. ಅಟಾಮಿಕ್ ನಂಬರ್ ಇಸ್ ಮೇಡ್ ಅಪ್ ಆಫ್ ಪ್ರೋಟಾನ್ ಓನ್ಲಿ. ಅದು ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ, ರೈಟ್. ನಂಬರ್ ಆಫ್ ರೇಡಿಯಲ್ ನೋಡ್ ಫಾರ್ 3p ಆರ್ಬಿಟಲ್. ರೇಡಿಯಲ್ ನೋಡ್ನ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಏನು? n ಮೈನಸ್ ಎಲ್ ಮೈನಸ್ 1. ಇಲ್ಲಿ ವ್ಯಾಲ್ಯೂ ಆಫ್ n ಅಂತ ಹೇಳೋದು ಏನು? ಕ್ವಾಂಟಮ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ವ್ಯಾಲ್ಯೂ ಆಫ್ ಎಲ್ ಅಂತ ಹೇಳಿದ್ರೆ p ಆರ್ಬಿಟಲ್ ವಿಚ್ ಇಸ್ ಈಕ್ವಲ್ ಟು 1. ಸೊ n ಅಂತ ಹೇಳಿದ್ರೆ 3, l ಅಂತ ಹೇಳಿದ್ರೆ 1, ಇದು ಕೂಡ 1. ಸೊ 3 ಮೈನಸ್ 2 ವಿಚ್ ಇಸ್ ಈಕ್ವಲ್ ಟು 1. ಸೊ ರೇಡಿಯಲ್ ನೋಡ್ ಕೇಳಿದ್ದಾರೆ ಅಂತ ಹೇಳಿದ್ರೆ n ಮೈನಸ್ ಎಲ್ ಮೈನಸ್ 1 ಅನ್ನ ನೀವು ಫಾರ್ಮುಲಾವನ್ನ ಯೂಸ್ ಮಾಡಬೇಕು. ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ರೇಡಿಯಲ್ ನಂಬರ್ ಆಫ್ ಆಂಗ್ಯುಲರ್ ನೋಡ್ ಫಾರ್ 4d ಆರ್ಬಿಟಲ್. 4d ಆರ್ಬಿಟಲ್ಗಿರುವ ಆಂಗ್ಯುಲರ್ ನೋಡ್ ಎಷ್ಟು ಅಂತ ಹೇಳಿ ಕೇಳಿದ್ರೆ, ಆಂಗ್ಯುಲರ್ ನೋಡ್ ಇಸ್ ನಥಿಂಗ್ ಬಟ್ ದ ವ್ಯಾಲ್ಯೂ ಆಫ್ SPD. ಆಯ್ತಾ? ಆಂಗ್ಯುಲರ್ ನೋಡ್ ಅಂತ ಹೇಳೋದನ್ನ ನಾವು ಬರೀ ಎಲ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೇವೆ. SPDF ಗೆ ವ್ಯಾಲ್ಯೂ ಆಫ್ ಎಲ್ ಏನು? ಎಸ್ ಬಂದರೆ 0, ಪಿ ಬಂದರೆ 1, ಡಿ ಬಂದರೆ 2, ಎಫ್ ಬಂದರೆ 3. ಸೊ ರೈಟ್ ಆನ್ಸರ್ ಏನು ಇಲ್ಲಿ? 4d ಆರ್ಬಿಟಲ್ ಅಂತ ಹೇಳಿದ್ರೆ ಇಟ್ ಇಸ್ ಆಂಗ್ಯುಲರ್ ವ್ಯಾಲ್ಯೂ, ಆಂಗ್ಯುಲರ್ ಕ್ವಾಂಟಮ್ ನಂಬರ್ ಬಂದು 2, ಆಪ್ಷನ್ ಸಿ. ಇಲ್ಲಿ ಡಿ ಅಲ್ಲ, ಇಲ್ಲೂ ಕೂಡ ಡಿ ಅಂತ ಹೇಳಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಆಂಗ್ಯುಲರ್ ನೋಡ್ ಅಂತ ಹೇಳಿ ಕೇಳಿದ್ರೆ ಎಲ್ ವ್ಯಾಲ್ಯೂ ಮಕ್ಕಳೇ, ಎಲ್ ವ್ಯಾಲ್ಯೂ ಅಂತ ಹೇಳಿದ್ರೆ ಆ SPDF ಇರುವಂಥ ವ್ಯಾಲ್ಯೂಸ್ ಮಕ್ಕಳೇ, ಓಕೆನಾ? ರೇಡಿಯಲ್ ನೋಡ್ ಅಂತ ಹೇಳಿದ್ರೆ ಗೊತ್ತಾಯ್ತು ನಿಮಗೆ. ಸೊ ರೇಡಿಯಲ್ ನೋಡ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ರೇಡಿಯಲ್ ನೋಡನ್ನು ನೀವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಯೂಸ್ ಮಾಡೋ ಫಾರ್ಮುಲಾ n ಮೈನಸ್ ಎಲ್ ಮೈನಸ್ 1. ಆಯ್ತಾ? ಆಂಗ್ಯುಲರ್ ನೋಡ್ ಬರೀ ಎಲ್. ನೀವು ಇದೆರಡನ್ನು ಆ್ಯಡ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ? ಟೋಟಲ್ ನೋಡ್ ಸಿಗುತ್ತೆ. ಸೊ ಟೋಟಲ್ ನೋಡ್ ಎಷ್ಟು ಅಂತಲೂ ಕೂಡ ಅವ್ರು ಕೇಳ್ತಾರೆ ಅನ್ಕೊಳ್ಳಿ. ಟೋಟಲ್ ನೋಡ್ ಕೇಳ್ತಾರೆ ಅಂದರೆ ಯು ಹ್ಯಾವ್ ಟು ಆ್ಯಡ್ ದ ಫಾರ್ಮುಲಾ n ಮೈನಸ್ ಎಲ್ ಮೈನಸ್ 1 ಪ್ಲಸ್ ಎಲ್ ಅನ್ನು ಕೂಡ ಆ್ಯಡ್ ಮಾಡ್ತಾರೆ. ಎಲ್ ಮತ್ತು ಎಲ್ ಕ್ಯಾನ್ಸಲ್ ಆಯಿತು. ಸೊ ಟೋಟಲ್ ನೋಡ್ ಎಷ್ಟು ಅಂತ ಹೇಳಿ ಏನಾದರೂ ಕೇಳಿದ್ರೆ ಯು ಕ್ಯಾನ್ ಯೂಸ್ ದ ಫಾರ್ಮುಲಾ n ಮೈನಸ್ 1. n ಮೈನಸ್ 1 ಫಾರ್ಮುಲಾದಲ್ಲಿ ಟೋಟಲ್ ನೋಡ್ನ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲೇ ಮಾಡಿ ನೋಡಿ. 4d ಆರ್ಬಿಟಲ್ನ ಟೋಟಲ್ ನೋಡಿ ಎಷ್ಟು? 4d ಆರ್ಬಿಟಲ್ದು ಟೋಟಲ್ ನೋಡಿ ಎಷ್ಟು? ಅವಾಗ ಏನು ಮಾಡ್ತೀರಾ ನೀವು? n ಮೈನಸ್ 1 ಅಂದರೆ 4 ಮೈನಸ್ 1. n ಅಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. 4 ಮೈನಸ್ 1 ಇಸ್ ಈಕ್ವಲ್ ಟು 3. ಸೊ ಟೋಟಲ್ ನೋಡ್ ಪ್ರೆಸೆಂಟ್ ಇನ್ 4d ಆರ್ಬಿಟ್ ಇಸ್ 3. ಈ ನೋಡ್ ಅಂತ ಹೇಳಿದ್ರೆ ಏನು? ದ ರೀಜನ್ ವೇರ್ ಯು ಕ್ಯಾನ್ ನಾಟ್ ಫೈಂಡ್ ಎಲೆಕ್ಟ್ರಾನ್ಸ್. ನೋಡ್ ಅಂತ ಹೇಳೋದು the region where electron cannot be found. Which of the following is responsible to rule out the existence of definite path or trajectories of electrons? ಅಂದರೆ ಆರ್ಬಿಟ್ ಅಂತ ಹೇಳೋ ಕಾನ್ಸೆಪ್ಟನ್ನು ರೂಲ್ ಔಟ್ ಮಾಡಿದ್ದು ಯಾವ ಒಂದು ಕಾನ್ಸೆಪ್ಟ್ನಿಂದ? ಆಪ್ಷನ್ ಎ ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್, ಆಪ್ಷನ್ ಬಿ ಹೈಸನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್, ಆಪ್ಷನ್ ಸಿ ಹನ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ, ಆಪ್ಷನ್ ಡಿ ಹಾಫ್ಬರ್ ಪ್ರಿನ್ಸಿಪಲ್. Option A, C, D talks about electron distribution in an orbital. But the orbital concept ಬಂದಿದ್ದು ಯಾವ್ದ್ರಿಂದ? ಹೈಸನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಇದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ದ ಆಬ್ಜೆಕ್ಟ್ ವಿಚ್ ಆರ್ ವೆರಿ ಸ್ಮಾಲ್, ಮೈಕ್ರೋಸ್ಕೋಪಿಕ್ ಆಬ್ಜೆಕ್ಟ್ಗಳಾದಾಗ ವೆಲಾಸಿಟಿ ಅಥವಾ ಮೊಮೆಂಟಮ್, we can consider it as momentum and position, ಇದು ಎರಡನ್ನೂ ಕೂಡ ಅಟ್ ದ ಸೇಮ್ ಟೈಮ್ ಅಕ್ಯುರೇಟ್ ಆಗಿ ಮೆಷರ್ ಮಾಡೋಕ್ಕೆ ಆಗಲ್ಲ. ಯಾವುದಾದ್ರೂ ಒಂದು ಅಕ್ಯುರೇಟ್ ಇತ್ತು ಅಂತ ಹೇಳಿದ್ರೆ ಇನ್ನೊಂದು ಅಲ್ಲಿ ವೇರಿಯೇಷನ್ಸ್ ಬರುತ್ತೆ. ಸೊ ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಏನು ಹೇಳುತ್ತೆ? ಪೊಸಿಷನ್ ಮತ್ತು ಮೊಮೆಂಟಮ್ ಅಕ್ಯುರೇಟ್ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಇಟ್ಸ್ ಈದರ್ ಗ್ರೇಟರ್ ಆರ್ ಈಕ್ವಲ್ ಟು ಅ ಕಾನ್ಸ್ಟೆಂಟ್ ಕಾಲ್ಡ್ h/4π. ದಿಸ್ ಇಸ್ ವಾಟ್ ಹೈಸನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಸೇಸ್. ಇದರ ಅರ್ಥ
if the electron is moving in the spherical orbit, ಈ ಸ್ಪೆರಿಕಲ್ ಆಗಿರುವಂತಹ ಒಂದು ವೃತ್ತದಲ್ಲಿ ಪೊಸಿಷನ್ ತುಂಬಾ ಕ್ಲಿಯರ್ ಇದೆ. ಇಲ್ಲಿ ಬರುವ ಎಲೆಕ್ಟ್ರಾನ್ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು? ಇಫ್ ದ ಎಲೆಕ್ಟ್ರಾನ್ ಇಸ್ ಹಿಯರ್, ಇಟ್ ಶುಡ್ ಗೋ ಹಿಯರ್. ನೆಕ್ಸ್ಟ್ 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 ಅಂದ್ರೆ ಸರ್ಕ್ಯುಲರ್ ಪೊಸಿಷನ್ ಅಲ್ಲಿ ಇಲೆಕ್ಟ್ರಾನಿನ ಸರ್ಕ್ಯುಲರ್ ಪಾತ್ ನಲ್ಲಿ ಇಲೆಕ್ಟ್ರಾನಿನ ಪೊಸಿಷನ್ ಫಿಕ್ಸ್ಡ್ ಇದ್ದಾಗ ಮೊಮೆಂಟಮ್ ನಿಖರವಾಗಿರ್ಬೇಕಿತ್ತು, ಬಟ್ ಆ ಒಂದು ನಿಖರತೆ ಸಿಗ್ತಾ ಇರಲಿಲ್ಲ. So that means electron is not actually traveling in the circular path. Electron is just distributed near the nucleus like a cloud. Electron cloud anta helude hosa quantum chemistry heluvanthadu alva, quantum mechanical model heluvanthadu. Hagagi right answer which eliminated the concept of orbit and introduced the concept of orbital is Heisenberg's uncertainty principle. Total number of orbital associated with third shell will be, third shell anta heludu main energy shell yaud helutte, principal quantum number. So if the value of shell is equal to 3, principal quantum number value 3 ittu anta helidre adra n value l value enaitu 0 1 2 aitu, hauda 0 1 2 aitu. So 0 1 2 anta heluvantadradu artha enu? 0 ಅಂದರೆ ಯಾವ ಆರ್ಬಿಟಲ್? ಎಸ್ ಆರ್ಬಿಟಲ್. ಸೊ 3s ಇದೆ. 1 ಅಂತ ಹೇಳಿದ್ರೆ ಪಿ ಆರ್ಬಿಟಲ್, 2 ಅಂತ ಹೇಳಿದ್ರೆ ಡಿ ಆರ್ಬಿಟಲ್. ನಿಮಗೆ ಈ ಒಂದು ವ್ಯಾಲ್ಯೂಸ್ ಪಕ್ಕ ಗೊತ್ತಿರಬೇಕು, ಮರ್ತು ಹೋಗಬೇಡಿ. ಎಸ್ ಪಿ ಡಿ ಎಫ್ ಇದೆಯಲ್ವಾ ಮಕ್ಕಳೇ? ಎಸ್ ಪಿ ಡಿ ಎಫ್ಗೆ ವ್ಯಾಲ್ಯೂ ಆಫ್ ಎಲ್ ಏನು? ವಾಟ್ ಇಸ್ ಎಲ್? ಅಜಿಮಥಲ್ ಕ್ವಾಂಟಮ್ ನಂಬರ್. ಸೊ ಇದು 0, ಇದು 1, ಇದು 2, ಇದು 3. ಅಜಿಮಥಲ್ ಕ್ವಾಂಟಮ್ ನಂಬರ್ ಅಥವಾ ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ಕ್ವಾಂಟಮ್ ನಂಬರ್, ಬೇರೆ ಬೇರೆ ಹೆಸರಿಂದ ಅದನ್ನ ಕರೀತಾರೆ. ಸೊ ಅದು ಶೇಪ್ ಆಫ್ ದಿ ಆರ್ಬಿಟಲ್, ಎಲೆಕ್ಟ್ರಾನ್ಸ್ ಇರುವಂತಹ ಒಂದು ಜಾಗದ ಶೇಪ್ ಅನ್ನ ಅದು ಹೇಳ್ಕೊಡುತ್ತೆ. ಸೊ 3s 3p 3d ಅವ್ರು ಕೇಳಿರೋದೇನು? ಶೆಲ್ ನಲ್ಲಿ ಆರ್ಬಿಟಲ್ ಎಷ್ಟು? ಇದು ಸಬ್ ಶೆಲ್ಸ್ಗಳಾದವು. ದೀಸ್ ಆರ್ ಸಬ್ ಶೆಲ್ಸ್ಗಳು. ಆಯ್ತು. ಆರ್ಬಿಟಲ್ಸ್ ಅಂತ ಹೇಳಿದ್ರೆ ನಾವು ಬಾಕ್ಸ್ ಹಾಕ್ತೀವಿ ನೋಡಿ. ಆರ್ಬಿಟಲ್ಸ್ ಅಂತ ಹೇಳಿದ್ರೆ ಒಂದು ಆಕ್ಸಿಸ್ ಇರುತ್ತೆ. ಈಗ ಡಿ ಎಕ್ಸ್ ವೈ, ಡಿ ವೈ ಝೆಡ್, dxz, dx ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, dz ಸ್ಕ್ವೇರ್, ಈ ಒಂದು ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಾನ್ಸ್ ಇದೆ. ಸೊ ಸ್ಪೆಸಿಫೈಸ್ ಅಬೌಟ್ ದ ಡೈರೆಕ್ಷನ್ ಇನ್ ವಿಚ್ ಎಲೆಕ್ಟ್ರಾನ್ಸ್ ಆರ್ ಫೌಂಡ್. ಎಸ್ ಆರ್ಬಿಟಲ್ಗೆ ಯಾವುದೇ ಥರದ ಡೈರೆಕ್ಷನ್ ಇಲ್ಲ, ಹಾಗಾಗಿ ಇದಕ್ಕೆ ಒಂದೇ ಒಂದು ಆರ್ಬಿಟಲ್ ಇರುವಂಥದ್ದು. ಪಿ ಆರ್ಬಿಟಲ್ ಬಂದಾಗ 3px, 3py, 3pz, px, py, pz, dxy, dyz, dxz, dx ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, dxz. ಸೊ ಒಟ್ಟು ಎಷ್ಟು ಆರ್ಬಿಟಲ್ ಆದವು? 9 ಆರ್ಬಿಟಲ್. 5 ಇಲ್ಲಿ, 3 ಇಲ್ಲಿ, ಮತ್ತೊಂದು ಈಚೆ. ಸೊ ಟೋಟಲ್ 9 ಆರ್ಬಿಟಲ್ಸ್ ಆಯಿತು. ಅಂದರೆ ಥರ್ಡ್ ಮೇನ್ ಶೆಲ್ ಬಂದಾಗ ನಂಬರ್ ಆಫ್ ಸಬ್ ಶೆಲ್ಸ್ಗಳು ನಮಗೆ ಹೇಗೆ ಗೊತ್ತಾಗುತ್ತೆ? ವ್ಯಾಲ್ಯೂ ಆಫ್ ಎಲ್. ಎಲ್ದು ವ್ಯಾಲ್ಯೂ ಯಾವಾಗಲೂ ಹೇಗೆ ಕಂಡುಹಿಡಿತೀರಾ? n ಮೈನಸ್ 1, 0ದಿಂದ n ಮೈನಸ್ 1. ಎಲ್ಲಿದು ರೇಂಜ್ ಇದೆ ಮಕ್ಕಳೇ? ರೇಂಜ್ ಬಂದು 0ದಿಂದ ಸ್ಟಾರ್ಟ್ ಆಗುತ್ತೆ ಅಂಟಿಲ್ n ಮೈನಸ್ 1. ಇದು ಎಲ್ಲಿದು ವ್ಯಾಲ್ಯೂ ಆಗಿರುತ್ತೆ. ಯಾವುದೇ ಶೆಲ್ನಲ್ಲಿ ಒಟ್ಟು ಎಷ್ಟು ಸಬ್ ಶೆಲ್ಗಳಿದೆ ಅಂತ ಹೇಳಿ ಗೊತ್ತಾಗಬೇಕು ಅಂದರೆ ವ್ಯಾಲ್ಯೂ ಆಫ್ ಎಲ್ ಕಂಡುಹಿಡಿಬೇಕು. ವ್ಯಾಲ್ಯೂ ಆಫ್ ಎಲ್ ಬೇಸ್ ಮೇಲೆ ಯಾವ ಶೆಲ್ ಅದು ಅಂತ ಹೇಳಿ ಗೊತ್ತಾಗುತ್ತೆ ನಮಗೆ. ಗೊತ್ತಾಯ್ತಾ? 9 ಆರ್ಬಿಟಲ್ಸ್ ಇದೆ. ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ಡಿಪೆಂಡ್ಸ್ ಅಪಾನ್ ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ಅಥವಾ ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ಕ್ವಾಂಟಮ್ ನಂಬರ್ ವ್ಯಾಲ್ಯೂ ಡಿಪೆಂಡ್ಸ್ ಅಪಾನ್ ದಿ ಅಜಿಮಥಲ್ ಕ್ವಾಂಟಮ್ ನಂಬರ್, ಎಲ್ ವ್ಯಾಲ್ಯೂ. And L value talks about the shape of the orbital, right? So chlorine exists in two isotopic form, chlorine 37 and chlorine 35, but its atomic mass is 35.5. So chlorine bandu 37 format nallu ide, 35 nallu ide. So average tegdaga most of the value of average is falling 35.5. ಅರ್ಥ ಏನು? ಇದ್ರದ್ದು ರೇಷಿಯೋ ಕ್ಲೋರಿನ್ 35 ರೇಷಿಯೋ ಜಾಸ್ತಿ ಇರೋದ್ರಿಂದಾನೇ ಆವ್ರೇಜ್ ವ್ಯಾಲ್ಯೂ 35.5 ಇದೆ. ಹಾಗಾದ್ರೆ ಅವ್ರು ಕೇಳ್ತಿರೋದು ಏನು? ದಿಸ್ ಇಂಡಿಕೇಟ್ಸ್ ದ ರೇಷಿಯೋ ಆಫ್ 37 to 35. ಕ್ಲೋರಿನ್ 37 to ಕ್ಲೋರಿನ್ 35 ಎಷ್ಟು? ಇದು ಕಡಿಮೆ ಇರಬೇಕು, ಇದು ಜಾಸ್ತಿ ಇರಬೇಕು. ಓಕೆ, ಸೊ ದ ರೇಷಿಯೋ ಎಷ್ಟು ಅಂತ ಹೇಳಿ ಕೇಳ್ತಾ ಇದ್ದಾರೆ. 1:2, 1:1, 1:3, 3:1. ಇದು ರೇಷಿಯೋ ಈಕ್ವಲ್ ಇದೆ. ಈಕ್ವಲ್ ಇದ್ದಿದ್ರೆ ವ್ಯಾಲ್ಯೂ ಶುಡ್ ಬಿ ಅಪ್ರಾಕ್ಸಿಮೇಟ್ಲಿ 37 35ಗೆ ಹತ್ರ ಇರುವಂಥ ಅಥವಾ ಮಿಡಲ್ ಆಗಿರುವಂಥ ವ್ಯಾಲ್ಯೂಸ್ ಇರಬೇಕಿತ್ತು. ಸೊ ಇದಂತೂ ಅಲ್ಲ, ಆ್ಯಂಡ್ ಆಪ್ಷನ್ ಡಿ ಅಂತೂ ಅಲ್ಲ.
ಬಿಕಾಸ್ 35.5 ಅಂತ ಹೇಳೋದು ಈ ಐಸೋಟೋಪಿಗೆ ಹತ್ರ ಇರುವ ವ್ಯಾಲ್ಯೂ. ಹಾಗಾಗಿ ಇದರ ರೇಷಿಯೋ ಜಾಸ್ತಿ ಇರಬೇಕು. ರೇಷಿಯೋ ಜಾಸ್ತಿ ಅಂದರೆ ಇಲ್ಲಿ 1:3 ಅಥವಾ 1:2. ಸೊ ಸಿನ್ಸ್ ದ ಆವರೇಜ್ ರೇಷಿಯೋ ಇಸ್ ಮೋರ್ ಟುವರ್ಡ್ಸ್ 35, ಇದು 3 ಪಟ್ಟು ಜಾಸ್ತಿ ಇದೆ. ನಮ್ಮ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದನ್ನು ನಾವು XYZ ಹಾಕಿ ಮ್ಯಾಥಮ್ಯಾಟಿಕಲಿ ಕೂಡ ಸಾಲ್ವ್ ಮಾಡ್ಬೋದು. ಬಟ್ ವಿ ಹ್ಯಾವ್ ಆಲ್ರೆಡಿ ಸಾಲ್ವ್ ದಿಸ್ ಇನ್ ದ ಸ್ಟ್ರಕ್ಚರ್ ಆಫ್ ಆಟಮ್ ಲೆಸನ್. ಸ್ಟ್ರಕ್ಚರ್ ಆಫ್ ಆಟಮ್ ಲೆಸನ್ನಲ್ಲಿ ಆವರೇಜ್ ಅಟಾಮಿಕ್ ಮಾಸ್ನಲ್ಲಿ ನಾವು ಕಂಡುಹಿಡಿದಿದ್ದೀವಿ ಅಲ್ವಾ. ಸೊ 75% ಅಷ್ಟು 35 ಇರುತ್ತೆ. ಬರೀ 25% ಅಷ್ಟೇ ಕ್ಲೋರಿನ್ 37 ಇರುವಂಥದ್ದು ಅಂತ ಹೇಳಿ. The pair of ions having the same electronic configuration. For that you have to write the electronic configuration of all the elements. We'll begin with chromium, students. Chromium 3+ ನ ಹೇಗೆ ಬರೀತೀರಾ? 4s2 ಇಂದ ಒಂದು ಕಳೀರಿ, 3d ಇಂದ 3d5 ನಿಂದ 2 ಕಳೀರಿ, ಹಾಗಾದ್ರೆ ಇದು 3d3 ಆಯಿತು. 3d3 4s0 ಆಯಿತು. Fe3+ ಅಂತ ಹೇಳಿದ್ರೆ ಯಾವ ಕಾನ್ಫಿಗರೇಷನ್? 27 atomic number, 26 atomic number, D6 configuration. So S2 ಇಂದ 1, D ಇಂದ 1 ಅಂತ ಹೇಳಿದ್ರೆ ಕಾನ್ಫಿಗರೇಷನ್ ಬಂದು 3d5 ಆಯಿತು, 4s0 ಆಯಿತು. ಸೊ Mn2+ ಅಂತ ಹೇಳಿದ್ರೆ 3d5 ಕಾನ್ಫಿಗರೇಷನ್ 4s0 ಆಯಿತು. CO3+, cobalt 3+ ಅಂತ ಹೇಳಿದ್ರೆ cobalt is D7 ಕಾನ್ಫಿಗರೇಷನ್ ಅಲ್ವಾ. 3d6 ಆಯಿತು, 4s0 ಆಯಿತು. 4s ನಿಂದ 2 ಕಳೆದ್ರಿ, 3d7 ನಿಂದ 1 ತೆಗೆದ್ರೆ 3d6 ಉಳ್ಕೊಳ್ಳುತ್ತೆ ಕೋಬಾಲ್ಟ್. ಸ್ಕ್ಯಾಂಡಿಯಂ 3+ ಅಷ್ಟೇ ಉಳಿದಿದೆ ಇವಾಗ. ಸ್ಕ್ಯಾಂಡಿಯಂ ಇಸ್ 21 ಅಂದರೆ 3d1 4s2, ಎರಡರಿಂದ ಎಲೆಕ್ಟ್ರಾನ್ಸ್ನ ಕಳೀರಿ, ಕಲರ್ಲೆಸ್ ಸಾಲ್ಟ್ ಇಟ್ ಇಸ್. ಸೊ ಈಕ್ವಲ್ ಕಾನ್ಫಿಗರೇಷನ್ ಯಾರಿಗಿದೆ ಇಲ್ಲಿ? ಫೆರಸ್ ಮತ್ತು ಮ್ಯಾಂಗನೀಸ್ ಸಿಗಿದೆ. ಹಾಗಾದರೆ ರೈಟ್ ಆನ್ಸರ್ ಏನು? ಆಪ್ಷನ್ ಬಿ. For the electrons of oxygen atom, which of the following statement is correct? Z effective for electron in 2s orbital is same as Z effective for the electron in 2p orbital. And the effective nuclear charge 2sಗೂ 2pಗೂ ಸೇಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ಇಸ್ ರಾಂಗ್. ಈ ನ್ಯೂಕ್ಲಿಯಸ್ ಇದೆ ಅಂತ ಹೇಳಿದ್ರೆ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಫಾರ್ ದಿ ಔಟರ್ ಮೋಸ್ಟ್ ಆರ್ಬಿಟಲ್ 2s ಆದ್ಮೇಲೆ ತಾನೇ 2p ಬರೋದು. ಫಸ್ಟಿಗೆ 1s ಬರುತ್ತೆ. ನ್ಯೂಕ್ಲಿಯಸ್ ಇದು ಪವರ್ ಜಾಸ್ತಿ ಆನ್ 1s ಮತ್ತೆ ಜಾಸ್ತಿ ಆನ್ 2s. ಲಾಸ್ಟ್ ಆರ್ಬಿಟಲ್ ಇದ್ರೆ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ವಿಲ್ ಬಿ ವೆರಿ ಲೆಸ್. ಟೀಚರ್ ಕೂಡ ಅಷ್ಟೇ ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ನ ತುಂಬ ಅಬ್ಸರ್ವ್ ಮಾಡ್ತಾರೆ. ಈಸಿ ಬಿಕಾಸ್ ದೇ ಆರ್ ವೆರಿ accessible than the students who are in the last bench, because it depends on the height of the podium also. We can't say that. But in electrons, yes, the electron which are in the last orbital has less impact from the nucleus compared to electrons which are present very near to the nucleus. Alva? So Z effective ಅಂತ ಹೇಳಿದ್ರೆ effective nuclear charge in the 2s orbital is same ಅಲ್ಲ. It is actually more ಆಗಬೇಕು compared to effective nuclear charge in the 2p orbital. An electron in the 2s orbital has same energy as an electron in the 2p orbital. ಎನರ್ಜಿ ಕೂಡ ಡಿಫ್ರೆಂಟ್ ಇರುತ್ತೆ. ಎನರ್ಜಿ ಅಂತ ಹೇಳಿ ಬಂದಾಗ ಯು ಜಸ್ಟ್ ಹ್ಯಾವ್ ಟು ಆ್ಯಡ್ ದಿಸ್. 2s ಅಂತ ಹೇಳಿದ್ರೆ s ಇದು ವ್ಯಾಲ್ಯೂ ಏನು? 0. p ಇದು ವ್ಯಾಲ್ಯೂ ಏನು? 1. So when the orbital is far away from the nucleus, energy is always more. ಯಾವ ಆರ್ಬಿಟಲ್ ಇಲೆಕ್ಟ್ರಾನ್ ಇಂದ ಸ್ವಲ್ಪ ದೂರ ಇರುತ್ತೋ ಅದರ ಎನರ್ಜಿ ಸ್ವಲ್ಪ ಯಾವಾಗಲೂ ಜಾಸ್ತಿ ಇರುತ್ತೆ. ಸೊ ಅವುಗಳ ಎನರ್ಜಿ ಸೇಮ್ ಅಲ್ಲ. 2sಗೆ ಕಡಿಮೆ ಎನರ್ಜಿ ಇದೆ, 2pಗೆ ಜಾಸ್ತಿ ಎನರ್ಜಿ ಇದೆ. Z effective for electron in 1s orbital is same as again Z effective for the electron in 2s orbital. Again it is not the case. Effective nuclear charge, nucleus in a power on 1s is more compared to 2s. The two electrons present in the 1s orbital, sorry, 2 electrons present in 2s orbital have spin quantum number but in opposite direction. The 2 electrons present in 2s orbital have spin quantum number. ಅಂದರೆ 2s electrons 2s orbital ನಲ್ಲಿ 2 electrons ಇದೆ ಅನ್ಕೊಳ್ಳಿ, ಅದಕ್ಕೆ spin quantum number ಇರುತ್ತೆ but in opposite direction. This is correct. Spin quantum number can never be in the same direction for both the electrons. Now 23 ನಲ್ಲಿ ಕೇಳಿರೋ question, sulfide
ಸಲ್ಫೈಡ್ ಮೈನಸ್ 2 1632 ಇದೆಯಲ್ವಾ, ಇದಕ್ಕೆ ನಂಬರ್ ಆಫ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್ ಎಷ್ಟು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಪ್ರೋಟಾನ್ ಎಷ್ಟು 16, ನ್ಯೂಟ್ರಾನ್ ಎಷ್ಟು 16, ಇಲೆಕ್ಟ್ರಾನ್ ಎಷ್ಟು ಇಲ್ಲಿ 16ಗೆ ನೀವು ಎರಡನ್ನ ಆಡ್ ಮಾಡಬೇಕು ಬಿಕಾಸ್ ಎಕ್ಸ್ಟ್ರಾ 2 ಎಲೆಕ್ಟ್ರಾನ್ಸ್ ಇದೆ. ಸೊ ಇಟ್ ಶುಡ್ ಬಿ 16 16 18. ಸೊ ಯು ಶುಡ್ ರಿಮೆಂಬರ್ ದಟ್ ಅಟಾಮಿಕ್ ನಂಬರ್ ಇಸ್ ಈಕ್ವಲ್ ಟು ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್. ಅಟಾಮಿಕ್ ನಂಬರ್ 32 ಕೊಟ್ಟಿದ್ದಾರೆ, ಪ್ರೋಟಾನ್ ನಂಬರ್ ಇಲ್ಲಿ ಕೊಟ್ಟಿದ್ದಾರೆ 16 ಅಂತ ಹೇಳಿ. ಈವನ್ ವಿತ್ ದಿಸ್ ಫಾರ್ಮುಲಾ ಯು ಕ್ಯಾನ್ ಫೈಂಡ್ ಔಟ್ ದ ನ್ಯೂಟ್ರಾನ್ ವ್ಯಾಲ್ಯೂ 32 minus 16. 32 minus 16. So 16, 16, 18, option B is the answer. The number of angular and radial node in 3p orbital respectively are. The number of angular and radial node. Angular node anta heludu value of L. Radial node anta heludu n minus L minus 1. Sarina? So 21 ನಲ್ಲಿ ಕೇಳಿರೋ ಕ್ವೆಶ್ಚನ್ ಇದು. Angular node ಎಷ್ಟು ಮಕ್ಕಳೇ? 3p orbital angular node. 3p orbital angular node ಅಂತ ಹೇಳೋದು p value it is 1. Radial node ಅಂತ ಹೇಳೋದು 3 minus 1 minus 1 is equal to 2. So sorry, 3 minus 2 andre it's equal to 1. 1 and 1 is the answer. Option B. Radial node is 1, angular node is also 1. It should be 1 and 1. Next, two particles A and B are in motion. If the wavelength associated with A is 33 nanometer, wavelength associated with B whose momentum is 1/3 of A is. So ಏನು ಕೊಟ್ಟಿದ್ದಾರೆ ಅವರು? Wavelength of A ಕೊಟ್ಟಿದ್ದಾರೆ, that's equal to 33.33 into 10 to the power minus 9 meter. ಸರಿನಾ? Wavelength of B ಎಷ್ಟು? ಅವ್ರು ಕೊಟ್ಟಿದ್ದಾರೆ momentum of A, momentum of B ಕೊಟ್ಟಿದ್ದಾರೆ ಅವರು. Momentum of B, PB, is actually 1/3 times of momentum of A. So we know that ನಮಗೆ ಡಿ ಬ್ರಾಯ್ ಇಕ್ವೇಶನ್ ಕಾನ್ಸೆಪ್ಟ್ ಗೊತ್ತಿದೆ. ಏನದು? ದೊಡ್ಡ ದೊಡ್ಡ ಪಾರ್ಟಿಕಲ್ಸ್ಗಳಿಗೂ ಕೂಡ ವೇವ್ ಲೆಂತ್ ಇದೆ. ಲ್ಯಾಂಬ್ಡಾ ಆಫ್ ದೊಡ್ಡ ದೊಡ್ಡ ಪಾರ್ಟಿಕಲ್ಸ್ಗಳು ಇಸ್ ಈಕ್ವಲ್ ಟು h by m into v, ಮಾಸ್ ಇಂಟು ವೆಲಾಸಿಟಿ. ಇಲ್ಲಿ h ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ ಅಲ್ವಾ? ಸೊ ಲ್ಯಾಂಬ್ಡಾ ಎ ಅನ್ನ m ಇಂಟು ವಿ ಅನ್ನ ನಾನು ಹೇಗೆ ಬರ್ಕೊಳ್ಬೋದು? p ಅಂತ ಹೇಳಿ ಬರ್ಕೊಳ್ಬೋದು, ಮೊಮೆಂಟಮ್ ಅಂತ ಹೇಳಿ ಬರ್ಕೊಳ್ಬೋದು. ಸೊ h p a, ಲ್ಯಾಂಬ್ಡಾ ಬಿ ಅನ್ನ h ಪಿ ಬಿ ಅಂತ ಹೇಳಿ ಬರ್ಕೊಳ್ಬೋದಾ? ಹೆಚ್ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಲ್ಯಾಂಬ್ಡಾ ಎ ದ ರೇಷಿಯೋ ತೆಗಿತೀನಿ ಇವಾಗ. ಲ್ಯಾಂಬ್ಡಾ ಎ ಟು ಲ್ಯಾಂಬ್ಡಾ ಬಿ ತಗೊಂಡ್ರೆ ಸಿನ್ಸ್ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ಪಿ ಎ ಟು ಪಿ ಬಿ ಅಂತ ಹೇಳಿ ಬರ್ಕೊಳ್ಬೋದು ನಾವು. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಹಿಯರ್. ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂವನ್ನು ಇಲ್ಲಿ ಬರೀತೀನಿ ನಾನು. ಲ್ಯಾಂಬ್ಡಾ ಎ ಎಷ್ಟು ಕೊಟ್ಟಿದ್ದಾರೆ ಅವರು? 33.33 ಇಂಟು 10 to the power minus 9 ಮೀಟರ್ ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ ಲ್ಯಾಂಬ್ಡಾ ಬಿ ಕಂಡುಹಿಡಿಬೇಕು. ವಾಟ್ ಇಸ್ ಪಿ ಎ? ಪಿ ಎ ಗೊತ್ತಿಲ್ಲ, ಪಿ ಎ ಅಂತಲೇ ತಗೊಳ್ತೀವಿ. ಪಿ ಬಿ ಅಂತ ಹೇಳೋದು 1/3 ಟೈಮ್ ಆಫ್ ಪಿ ಎ. ಪಿ ಎ ಕ್ಯಾನ್ಸಲ್ ಆಯಿತು. ಸೊ ದೇರ್ ಫೋರ್ ಈ ಇಕ್ವೇಶನ್ ನಮಗೇನು ಗೊತ್ತಾಯಿತು? ಲ್ಯಾಂಬ್ಡಾ ಬಿ ಅಂತ ಹೇಳೋದು 33.33 ಇಂಟು 10 to the power minus 9 ಟೈಮ್ಸ್ ಮಲ್ಟಿಪ್ಲೈಡ್ ಬೈ 3 ಮಾಡ್ಕೊಳ್ಳಿ. ಅವಾಗ ಏನು ಸಿಗುತ್ತೆ ನಿಮಗೆ? 99.99 ಇಂಟು 10 to the power minus 9. 99.99 ಅಂತ ಹೇಳಿದ್ರೆ ಎಷ್ಟು? 100 ತಾನೆ ನಿಯರ್ಲಿ. 100 ಇಂಟು 10 to the power minus 9 ಮೀಟರ್. 100 ಅಂತ ಹೇಳಿದ್ರೆ 10 to the power 2. 10 to the power 2, 10 to the power minus 9 ಎಷ್ಟಾಗಬೇಕು? 10 to the power 2 ಇಂಟು 10 to the power minus 9 ಎಷ್ಟಾಗಬೇಕು? 10 to the power minus 7 ಮೀಟರ್. ಸೊ ಯಾವ ಆನ್ಸರ್ನಲ್ಲಿ 10 to the power minus 7 ಇದೆ? ಆಪ್ಷನ್ ಡಿ ನಲ್ಲಿ. ಸೊ ಆಪ್ಷನ್ ಡಿ ಇಸ್ ಯೋರ್ ಆನ್ಸರ್. ದ ಆರ್ಬಿಟಲ್ 2018 ಅಲ್ಲಿ ಕೇಳಿರೋ ಕ್ವೆಶ್ಚನ್ ಇದು. ಆರ್ಬಿಟಲ್ ನಿಯರೆಸ್ಟ್ ಟು ದ ನ್ಯೂಕ್ಲಿಯಸ್ ಯಾವುದಕ್ಕೆ ಅತಿ ಕಡಿಮೆ? ನಿಯರೆಸ್ಟ್ ಅಂತ ಹೇಳಿ ಕೇಳಿದ್ದಾರೆ. ಅತಿ ಕಡಿಮೆ ಎನರ್ಜಿ ಯಾವುದಕ್ಕಿದೆ? ಅದು ನಿಯರೆಸ್ಟ್. ಜಾಸ್ತಿ ಎನರ್ಜಿ ಯಾವುದಕ್ಕಿದೆ? ಅದು ಫಾರ್ದರ್. 4Fಗೆ ಎನರ್ಜಿ ನೋಡ್ಕೊಳ್ಳಿ. 4 F ಆರ್ಬಿಟಲ್ ವ್ಯಾಲ್ಯೂ 3, 5ಗೆ 5 + 2, ಇಲ್ಲಿ 4 + S ವ್ಯಾಲ್ಯೂ 0, 7 + P ವ್ಯಾಲ್ಯೂ ಬಂದು 1. ಆ್ಯಡ್ ಮಾಡಿ. 4 + 3 ಅಂದರೆ 7, 5 + 2 ಅಂದರೆ 7, 4 + 0 0, 7 + 1 ಅಂದರೆ 8. ಹೈಯೆಸ್ಟ್ ಎನರ್ಜಿ ವ್ಯಾಲ್ಯೂವನ್ನು ಆ್ಯಡ್ ಮಾಡಬೇಕು ಅಂತ, ಹೈಯೆಸ್ಟ್ ಎನರ್ಜಿ ಸಿಗಬೇಕು ಅಂದರೆ ಯು ಹ್ಯಾವ್ ಟು ಆ್ಯಡ್ SPDF ವ್ಯಾಲ್ಯೂ ಜೊತೆಗೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ವ್ಯಾಲ್ಯೂ ಆ್ಯಡ್ ಮಾಡಿದ್ರೆ ಎನರ್ಜಿ ಸಿಗುತ್ತೆ ನಿಮಗೆ. ಸರಿನಾ? 7748 ಈ ವ್ಯಾಲ್ಯೂ ಸಿಕ್ತು ನಿಮಗೆ. ಇದರಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಬಂದು 7P ಇದೆ ಅಂದರೆ ಅದು ತುಂಬ ದೂರ ಇದೆ.
ತುಂಬ ದೂರ ಇದೆ ನ್ಯೂಕ್ಲಿಯಸ್ನಿಂದ. ಕಡಿಮೆ ಎನರ್ಜಿ ಯಾವುದಕ್ಕಿದೆ? 4s ಗಿದೆ. ಸೊ ಬರ್ಕೊಳ್ಳಿ ಒಂದು ಕಡೆ, ನಿಮಗೆ ಕನ್ಫ್ಯೂಷನ್ ಆಗಬಾರ್ದು. ಎನರ್ಜಿ ಆಫ್ ದಿ ಆರ್ಬಿಟಲ್, ಎನರ್ಜಿ ಆಫ್ ದಿ ಆರ್ಬಿಟಲ್ ನಿಮಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಥ್ರೂ n+l ಆಗಿರುತ್ತೆ. ಓಕೆ, n+l ಇಂದ ಅದು ನಿಮಗೆ ಸಿಗುತ್ತೆ. ಸೊ n ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, l ಅಂತ ಹೇಳೋದು ಏನು? ವ್ಯಾಲ್ಯೂ ಆಫ್ SPDF 0 1 2 3 4 and goes on. 0 ಅಂದರೆ S, 1 ಅಂದರೆ P, D, F, 4 ಅಂದರೆ G, H and ಕಂಟಿನ್ಯೂಸ್. ನಮಗೆ GH ಎಲ್ಲ ಬೇಕಾಗಿಲ್ಲ, SPDF ವರೆಗೂ ಸಾಕು. ಕ್ಲಿಯರ್? ಈಗ ನೀವು ಇದನ್ನು ಕೇಳ್ಬೋದು, ಮೇಡಮ್ ಎರಡಕ್ಕೂ ಕೂಡ 7 ಇದ್ದಾಗ, when both the orbital has same energy, the one with highest n value, principal quantum number value will have more energy. ಅವ್ರು ಕೇಳ್ಬೋದು ಯಾವುದು ಜಾಸ್ತಿ ದೂರದಲ್ಲಿದೆ? ಆಬ್ವಿಯಸ್ಲಿ 8. The value of 8 you are getting from 7p orbital. 7p orbital ತುಂಬಾ ದೂರ ಇದೆ. What is the second highest energy orbitals ಇದ್ರಲ್ಲಿ ಕೊಟ್ಟಿರೋದ್ರಲ್ಲಿ? It is 5d. ಮತ್ತೆ ಬರುತ್ತೆ 4f. The correct set of quantum number for the unpaired electrons of chlorine atom is. Unpaired electron present in the chlorine atom ಗೆ correct set of quantum number ಏನು? ಕ್ಲೋರಿನ್ದು ಅಟಾಮಿಕ್ ನಂಬರ್ ಎಷ್ಟು? 17. ಹೇಗೆ ಬರೀತೀರಾ ಇದನ್ನ? ಕಟ್ ಶಾರ್ಟ್ ಆಗಿ ಬರೀತೀರಾ ಅಂತ ಹೇಳಿದ್ರೆ ನಿಯಾನ್ 3s2 3p5 ಬರೀತೀರಾ, ಕರೆಕ್ಟಾ? 3s2ದು ಕಂಪ್ಲೀಟ್ಲಿ ಪೇರ್ಡ್, 3p5 ನಲ್ಲಿರುವ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ನೀವು ಹುಡುಕಬೇಕು. ಇದು 3p5 3s2. ಈ ಎಲೆಕ್ಟ್ರಾನ್ದು ಅಡ್ರೆಸ್ ಕೇಳ್ತಾ ಇದ್ದಾರೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ n ಹಿಯರ್? 3. ವ್ಯಾಲ್ಯೂ ಆಫ್ n ಗೆ ವ್ಯಾಲ್ಯೂ ಆಫ್ l ಯಾವುದೆಲ್ಲ ಪಾಸಿಬಲ್ ಇದೆ? 0 1 2 ಅಪ್ ಟು 1 ಲಾಸ್ಟ್ ನಂಬರ್, 1 ಲೆಸರ್ ನಂಬರ್ ದ್ಯಾನ್ ದಿಸ್ ಬರೀಬೇಕು. 0ದಿಂದ ಇದಕ್ಕಿಂತ ಒಂದು ನಂಬರ್ ಕಡಿಮೆ ಇರೋವರೆಗೂ ಬರೀಬೇಕು. ಇದು 4 ಇತ್ತು ಅಂದರೆ 0 1 2 3 ಬರೀಬೇಕು. ಇದು 5 ಇತ್ತು ಅಂದರೆ 4 ವರೆಗೆ, ಇದು 6 ಇತ್ತು ಅಂದರೆ ಒಂದು ನಂಬರ್ ಕಡಿಮೆ ಇರೋವರೆಗೆ n-1 ವರೆಗೆ ಬರೀಬೇಕು. ಸೊ ಜನರಲ್ ಆಗಿ ಎಲ್ ವ್ಯಾಲ್ಯೂ ಹೇಗೆ ಸಿಗುತ್ತೆ? 0ದಿಂದ n-1 ರೇಂಜ್ ವರೆಗೆ ಸಿಗುತ್ತೆ, ಸರಿನಾ? ಈಗ ಇದಕ್ಕೆ ಎಕ್ಸಾಕ್ಟ್ ವ್ಯಾಲ್ಯೂ ಏನು? ಈ ಒಂದು ಎಲೆಕ್ಟ್ರಾನಿಗೆ ಎಲ್ ವ್ಯಾಲ್ಯೂ ಏನು? ದ ಸಿಂಗಲ್ ಎಲೆಕ್ಟ್ರಾನಿಗೆ ಎನ್ ವ್ಯಾಲ್ಯೂ ಬಂದು 3, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಎಲ್ ವ್ಯಾಲ್ಯೂ ಬಂದಿದ್ದು ಯಾವ ಆರ್ಬಿಟಲ್ನಲ್ಲಿದೆ? ದೋ 3 ವ್ಯಾಲ್ಯೂಸ್ ಆರ್ ಪಾಸಿಬಲ್. ಪಿಗೆ ವ್ಯಾಲ್ಯೂ ಏನು? 1. ಪಿಗೆ ವ್ಯಾಲ್ಯೂ 1. ಮತ್ತೆ ಇದಕ್ಕೆ 1 ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ನಲ್ಲಿ -1 0 +1 ಈ ಮೂರರಲ್ಲಿ ಯಾವ ವ್ಯಾಲ್ಯೂಸ್ ಕೂಡ ಬರಿಬೋದು. ಸ್ಪಿನ್ ಕ್ವಾಂಟಮ್ ನಂಬರ್ನಲ್ಲಿ +12 ಆರ್ -12, +12 ಅಥವಾ -12 ಈ ಎರಡೂ ವ್ಯಾಲ್ಯೂಸ್ನ ಕೂಡ ಬರಿಬೋದು. ಸೊ ನಿಮಗೆ ಅವ್ರೇನು ಕೊಟ್ಟಿದ್ದಾರೆ? ಇಷ್ಟು ಆಪ್ಷನ್ಸ್ನಲ್ಲಿ ರೂಲ್ ಔಟ್ ಆಪ್ಷನ್ A, ಆಪ್ಷನ್ B ಮಕ್ಕಳೇ. ಅಮಂಗ್ ಆಪ್ಷನ್ C and D, which is correct? For the unpaired electron, principal quantum number is 3. Okay. Then azimuthal quantum number ಅಥವಾ orbital ಬಂದು p orbital. What is the value of p? It is 1. ಅಂದರೆ ಇಲ್ಲಿ ಇದು ಅಲ್ಲ, ಬಿಕಾಸ್ ಇಲ್ಲಿ p orbital is 0. ಸೊ ಇದು ಹೇಗೆ ಗೊತ್ತಾ ಮಕ್ಕಳೇ? n ವ್ಯಾಲ್ಯೂ, l ವ್ಯಾಲ್ಯೂ, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ವ್ಯಾಲ್ಯೂ, ಸ್ಪಿನ್ ಕ್ವಾಂಟಮ್ ನಂಬರ್ ವ್ಯಾಲ್ಯೂ. ಸೊ n ವ್ಯಾಲ್ಯೂ 3 ಇತ್ತು, l ವ್ಯಾಲ್ಯೂ ಫಾರ್ p ಆರ್ಬಿಟಲ್ ಎಷ್ಟಾಯಿತು? 1 ಆಯಿತು. ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ 1 ಇರ್ಬೋದು, ಅದೇನಾಗಿರ್ಬೋದು? -1 ಇರ್ಬೋದು, 0 ಇರ್ಬೋದು, +1 ಇರ್ಬೋದು. ಈ ಥರ ಬರ್ಕೊಳ್ಬೇಕು ರೇಂಜಸ್. ಸ್ಪಿನ್ ಬಂದು +or-½ ಇರ್ಬೋದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕನ್ಸಿಡರ್ ದ ಫಾಲೋವಿಂಗ್ ಸೆಟ್ ಆಫ್ ಕ್ವಾಂಟಮ್ ನಂಬರ್ಸ್. ವಿಚ್ ಆಫ್ ದ ಫಾಲೋವಿಂಗ್ ಸೆಟ್ಟಿಂಗ್ ಇಸ್ ನಾಟ್ ಪರ್ಮಿಸೆಬಲ್? ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್. ಯಾವುದು ಪರ್ಮಿಸೆಬಲ್ ಅಲ್ಲ ಅಂತ ಹೇಳಿ ಕೇಳಿದ್ದಾರೆ ಅವರು. ಸೊ ನೋಡುವ ಇಲ್ಲಿ 2016 ಕೇಳಿರೋ ಕ್ವೆಶನ್ಸ್. n ವ್ಯಾಲ್ಯೂ 4 ಇತ್ತು, l ವ್ಯಾಲ್ಯೂ 0 ಇರ್ಬೋದಾ? ಇವಾಗ ನಿಮಗೆ ಕಂಡುಹಿಡಿಬೇಕು ಅಂದ್ರೆ ಏನು ಮಾಡ್ತೀರಾ? n ವ್ಯಾಲ್ಯೂ 4 ಇತ್ತಲ್ವಾ, l ವ್ಯಾಲ್ಯೂ 0 1 2 3 ವರೆಗೂ ಇರ್ಬೋದು. ಈ 4 ವ್ಯಾಲ್ಯೂಸ್ನಲ್ಲಿ ಯಾವ್ದು ಬೇಕಾದರೂ ಇರ್ಬೋದು. 0 ಇತ್ತು, ಸರಿ. ಹಾಗಾದ್ರೆ m ವ್ಯಾಲ್ಯೂ, m ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ವ್ಯಾಲ್ಯೂ 3 ಇತ್ತು ಅಂದರೆ ಮಕ್ಕಳೇ, ಹೈಯೆಸ್ಟ್ ನಂಬರ್ ಇತ್ತು ಅಂದರೆ -3 -2 -1 0 +1 +2 +3 ಇಷ್ಟು ವ್ಯಾಲ್ಯೂಸ್ನಲ್ಲಿ ಯಾವ್ದು ಬೇಕಾದರೂ ಎಮ್ಮಿಗಿರುತ್ತೆ. 0 ಇದೆಯಾ? ಎಸ್ 0 ಇದೆ. ಸ್ಪಿನ್ ಕ್ವಾಂಟಮ್ ನಂಬರ್ -12 ಕೂಡ ಇರ್ಬೋದು, +12 ಕೂಡ ಇರ್ಬೋದು. ಇದು ಪರ್ಮಿಸೆಬಲಾ? ಇದು ಪರ್ಮಿಸೆಬಲ್. ಅವ್ರು ಕೇಳಿರೋದು ನಾಟ್ ಪರ್ಮಿಸೆಬಲ್.
5 ಇತ್ತು ಅನ್ಕೊಳ್ಳಿ. ಇಫ್ n ವ್ಯಾಲ್ಯೂ ಇಸ್ 5, L ವ್ಯಾಲ್ಯೂ ಶುಡ್ ಬಿ 0ದಿಂದ ಸ್ಟಾರ್ಟ್ ಆಗುತ್ತೆ, 1 2 3 4ಗೆ ಸ್ಟಾಪ್ ಆಗುತ್ತೆ. ಹಾಗಾದರೆ L ವ್ಯಾಲ್ಯೂ ಏನಾಯಿತು? -4 -3 -2 -1 0 +1 +2 +3 +4 ಇಷ್ಟು ವ್ಯಾಲ್ಯೂಸ್ನಲ್ಲಿ ಯಾವುದು ಬೇಕಾದರೂ ಅವ್ರು ಕೊಡ್ಬೋದು. 0 ಕೊಟ್ಟಿದ್ದಾರ, 0ನಾದರೂ ಇರಲಿ, -4 ಆದರೂ ಸರಿ, -3 ಆದರೂ ಸರಿ, +4 ಆದರೂ ಸರಿ, ಯಾವ ವ್ಯಾಲ್ಯೂ ಬೇಕಾದ್ರೂ ಕೊಡ್ಬೋದು. ಇದು ಕೂಡ ಪರ್ಮಿಸಿಬಲ್. ಸರಿನಾ? ಆಪ್ಷನ್ ಸಿ ನೋಡಿ, n ವ್ಯಾಲ್ಯೂ 3 ಇದೆ, L ವ್ಯಾಲ್ಯೂ ಏನಿರಬೇಕು? 0 1 2 ಇರಬೇಕು. ಕರೆಕ್ಟ್? 0 1 2 ಇರಬೇಕು. ಅಂದರೆ ಇಲ್ಲಿ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ವ್ಯಾಲ್ಯೂ -2 -1 0 +1 +2 ಇಷ್ಟು ಪಾಸಿಬಿಲಿಟಿ ಇದೆಯಾ? ಎಸ್. ಇಲ್ಲಿ ಏನು ಕೊಟ್ಟಿದ್ದಾರೆ? 3 2 -2 ಕೊಟ್ಟಿದ್ದಾರೆ. -2 ಇರ್ಬೋದು, +2 ಕೂಡ ಇರ್ಬೋದು. ಸರಿನಾ? ಆಪ್ಷನ್ ಡಿ ನೋಡಿ ಮಕ್ಕಳೇ, ವ್ಯಾಲ್ಯೂ ಆಫ್ n ಇಸ್ 3. ಇದೇ ಥರ ವ್ಯಾಲ್ಯೂ ಆಫ್ n ಇಸ್ ಈಕ್ವಲ್ ಟು 3. ಹಾಗಾದರೆ L ವ್ಯಾಲ್ಯೂ ಏನು? 0 1 2ನಲ್ಲಿ ಯಾವ್ದು ಬೇಕಾದ್ರೂ ಇರ್ಬೋದು. 2 ಕೊಟ್ಟಿದ್ದಾರೆ, ಸರಿ, ನಡೆಯುತ್ತೆ. ಹಾಗಾದರೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ವ್ಯಾಲ್ಯೂ ಏನಿರಬೇಕು? -2 ಇಂದ +2 ಒಳಗಡೆ ಇರಬೇಕು. ಇಲ್ಲಿ -3 ಕೊಟ್ಟಿದ್ದಾರೆ. ದಿಸ್ ಇಸ್ ನಾಟ್ ಪಾಸಿಬಲ್. ದಿಸ್ ಕೆನಾಟ್ ಬಿ ಪಾಸಿಬಲ್. ಹೆನ್ಸ್ ಆಪ್ಷನ್ ಡಿ ಇಸ್ ನಾಟ್ permissible. Option D, permissible ಅಲ್ಲ. 2016 question. Energy of the electron in the nth Bohr orbit of hydrogen atom ಎಷ್ಟು? 13.6 into n square. Hydrogen atomic number is 1. So minus 13.6 into n square is the energy of nth Bohr orbit. It should be n to the power square. ಅಥವಾ principal quantum number the square. Next, the two electrons have the following set of quantum number. Phosphorus in the phosphorus ಅಂತ ಹೇಳ್ತೀನಿ. It's not phosphorus. Phosphorus ಯಾವಾಗಲೂ P ನೋಡಿದ್ರೆ ನನಗೆ phosphorus ಅಂತ ನೆನಪಾಗುತ್ತೆ. So two set of quantum number ಕೊಟ್ಟಿದ್ರೆ P ಮತ್ತೆ Q ಅಂತ ಹೇಳಿ. P ವ್ಯಾಲ್ಯೂ ಬಂದು 3 2 -2 ಪ್ಲಸ್ ಹಾಫ್ ಕೊಟ್ಟಿದ್ದಾರೆ. ಸರಿನಾ? Q ಬಂದು 3 0 0 ಪ್ಲಸ್ ಹಾಫ್ ಕೊಟ್ಟಿದ್ದಾರೆ. ಅವ್ರು ಏನು ಕೇಳ್ತಾ ಇದ್ದಾರೆ? ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ? ನೀವು ಎಲ್ಲ ಸ್ಟೇಟ್ಮೆಂಟ್ ನೋಡಿ, ಅದು ಎಲೆಕ್ಟ್ರಾನ್ಸ್ ಇದು ಸೆಟ್ ಆಫ್ ಪಿ ಮತ್ತು ಕ್ಯೂದು ಅಂದರೆ ಡೀಟೇಲ್ಸ್ ಆಫ್ ಎಲೆಕ್ಟ್ರಾನ್ ಅಲ್ವಾ? ಯಾವ ಒಂದು ಎಲೆಕ್ಟ್ರಾನಿಗೆ ಜಾಸ್ತಿ ಎನರ್ಜಿ ಇದೆ, ಎಲೆಕ್ಟ್ರಾನ್ಸ್ ಅನ್ ಪಿ ಜಾಸ್ತಿ ಇದೆಯಾ, ಎಲೆಕ್ಟ್ರಾನ್ಸ್ ಅನ್ ಕ್ಯೂ ಜಾಸ್ತಿ ಇದೆಯಾ ಅಂತ ಹೇಳಿ. ಸೊ ಎನರ್ಜಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎನರ್ಜಿ ಬಗ್ಗೆ ಮಾತಾಡ್ತಿದ್ದಾರೆ, ಯು ಜಸ್ಟ್ ಹ್ಯಾವ್ ಟು ಆ್ಯಡ್ ದಿಸ್ n ಪ್ಲಸ್ ಎಲ್. ಎನರ್ಜಿಯನ್ನು ಯಾವ್ದು ಕೊಡುತ್ತೆ? n ಪ್ಲಸ್ ಎಲ್ ಕೊಡುತ್ತೆ. n ಅಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಎಲ್ ಅಂತ ಹೇಳಿದ್ರೆ ಆರ್ಬಿಟಲ್. ಸರಿನಾ? ಇಲ್ಲಿ 3 + 2 ಆ್ಯಡ್ ಮಾಡಿದ್ರೆ ಡಿ ಆರ್ಬಿಟಲ್, ಅದು 3D ಆರ್ಬಿಟಲ್. 3 2 ಅಂತ ಹೇಳಿದ್ರೆ ಇಟ್ ಇಸ್ ಡಿ ಆರ್ಬಿಟಲ್. ಸೊ 3 + 2 ಅಂತ ಹೇಳಿದ್ರೆ ಇಟ್ ಇಸ್ 5. 3 + 0 ಅಂದರೆ 3, ಅಂದರೆ ಪಿ ಹ್ಯಾಸ್ ಮೋರ್ ಎನರ್ಜಿ. ಸೊ ಪಿ ಹ್ಯಾಸ್ ಗ್ರೇಟರ್ ಎನರ್ಜಿ ದ್ಯಾನ್ ಕ್ಯೂ ಅಂತ ಹೇಳೋದನ್ನ ನಾವು ನೋಡ್ಕೋಬೇಕು. ಎನರ್ಜಿ ಕೇಳ್ತಾರೆ ಅಂದರೆ ಯು ಜಸ್ಟ್ ಹ್ಯಾವ್ ಟು ಆ್ಯಡ್. ಇದೆಲ್ಲ ಬೇಕಾಗಿಲ್ಲ, ಈ ಪಾರ್ಟ್ನ ನೀವು ಅವಾಯ್ಡ್ ಮಾಡ್ಬೋದು. ಜಸ್ಟ್ ಲುಕ್ ಇನ್ ಟು ದಿಸ್ ಕ್ವಿಕ್ಲಿ, ಯು ಕ್ಯಾನ್ ಫೈಂಡ್ ದ ರೈಟ್ ಆನ್ಸರ್. ಸೊ ಥ್ಯಾಂಕ್ ಯು ಸೊ ಮಚ್. ಹಾಗಾದರೆ ಮುಂದಿನ ಕೆಲವೊಂದಿಷ್ಟು ಕ್ವೆಶನ್ಸ್ ಜೊತೆಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್, ಬಾಯ್ ಬಾಯ್.